ಸಾಂದ್ರಾನಂದ ಪುರಂದರಾಯ ದಿವಿಜತ್ ವೃಂದೈಹಿ ಅಮಂತಾದರ ಆತ ಆನಮ್ರೈಹಿ ಮುಕುಟ ಇಂದ್ರ ನೀಲಮಣಿಭಿ ಸಂದರ್ಶಿ ದಿಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದ ವಶುಭ ಸ್ಕಂದಾಯ ವಂದಾಮಹೇ ಶ್ರೀಮದ್ ರಾಮಾಭಿರಾಮ ಅಮಿತ ಪದ ಮಹಿಮಾ ಪ್ರೌಢ ಪಾತೋರುಹಾಲಿ ಕೃಷ್ಣ ನಿಷ್ಠಾಮಿತ ಕ್ಷ್ಮ ಪರಿವೃಢ ಪಟಲಿ ಪಾಟನೈಕ ಪ್ರವೀಣ ವೇದವ್ಯಾಸೋಪದೇಶ ದಿಗ ಸಮಧಿಗತಾನಂತ ವೇದಾಂತ ಭಾವ ಭೂಯಾತ್ ಕೀಶಾವನೀಶ ವೃತ್ತಿತನುರಿಳ ಶ್ರೇಯಸೇ ಭೂಯಸೇ ನಃ ತುಂಗ ತುಂಗ ತರಂಗ ಮಂಗಲ ನದಿ ತುಂಗಾಂತರಂಗಸ್ಥಲೆ ರಂಗೋತ್ಸಂಗ ನಿಶಂಗಿ ವಾತ ವಿದುತ ಅಂಬ ಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಯಾ ಶಂಸತೆ ಶಂಸತೆ ಮಂತ್ರಾಲೋಚನ ಮಾರ್ತೆ ನಾಶನ ಕೃತೆ ದೋಷಾಂ ಪುನಸ್ತನ್ಮತೆ ವಾದಿ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ ಆಗತಾಯ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರು ಭಜೆ ಜಲಜೇಷ್ಟ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತಿ ಅಲವಿಖ್ಯಾತಂ ಜಗನ್ನಾಥ ಗುರು ಭಜೆ ಶ್ರೀ ಗುರುಭ್ಯೋ ನಮಃ. ಹರಿದಾಸ ಸಾಹಿತ್ಯದ ಮೇರುಕೃತಿ, ಅರಸಕೃತಿ, ಸರಸಕೃತಿ, ದಿವ್ಯಕೃತಿ, ಭವ್ಯಕೃತಿ ಕಥಾಮೃತ ಸಾರದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕು ಅಂದುಕೊಂಡಿಲ್ಲಿ ಬಂದದ್ದು. ಇವತ್ತಿನ ದಿನ ವಿಶೇಷವಾಗಿ ಗೋಪಾಲದಾಸರ ಮೊದಲನೇ ಆರಾಧನೆ ದಿವಸ. ಆ ಮಹಾನುಭಾವವನ್ನು ನೆನೆಸಿಕೊಂಡು ಆ ಗೋಪಾಲದಾಸರನ್ನು ಹೊಗಳ್ತಾ ಜಗನ್ನಾಥದಾಸನ ಮಾತಾಡ್ತಾರೆ. ನಮ್ಮಲ್ಲಿ ಮಾತು ನೀವು ಕೇಳಬೇಕಂತ. ಶ್ರೀಮಧ್ವ ಕಲ್ಪವೃಕ್ಷಸ್ಯ ಜಯಾಚಾರ್ಯಾಸ್ತು ನಮಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾನ. ಮಧ್ವ ಸಿದ್ಧಾಂತದ 3 ನಾಯಕ ಮಣಿಗಳು ಯಾರ್ಯಾರು? ಮುದುವರಲ್ಲ ಅಂತ ಅರ್ಥ ಅಲ್ಲ, ಇವರು ಆಯಾ ಕಾಲದ ಇತಿಹಾಸಕ್ಕೆ ಮಧ್ವ ಸಿದ್ಧಾಂತದ ಬೆಳವಣಿಗೆಗೆ ಕಾರಣೀಭೂತವಾಗಿರ್ತಕ್ಕಂಥ ಮಾನವರು 3 ಮಂದಿ. ಶ್ರೀಮಧ್ವ ಕಲ್ಪವೃಕ್ಷ, ಮಧ್ವಾಚಾರ್ಯ ಇದ್ದಂಗೆ ಕಲ್ಪವೃಕ್ಷ ಇದ್ದಂಗೆ. ಜಯಾಚಾರ್ಯಾಸ್ತು ನಮಃ, ಈಗ ದೊಡ್ಡ ಕಾಮಧೇವಿರುತ್ತೆ. ಚಿಂತಾಮಣಿಸ್ತು ವ್ಯಾಸಾರ್ಯ, ವ್ಯಾಸರಾಯರು ಚಿಂತಾಮಣಿ, ಒಂದು ಕಲ್ಪವೃಕ್ಷ, ಒಂದು ಕಾಮಧೇನು, ಒಂದು ಚಿಂತಾಮಣಿ. ಮುನಿತ್ರಯ ಮುದಾಭೂತ, ದಿನಾನ ಸುಖಿಯನ್ನು ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರು ಮಾಡಿರ್ತಕ್ಕಂಥ ಮಹಾನ್ ಕಾರ್ಯ ವೇದವ್ಯಾಸರ ಸಮಗ್ರ ವೇದಾಂತ ಸಾಹಿತ್ಯಿಕ ಭಾಷ್ಯ ಬರ್ತದೆ, ಅದು ಭಾಷ್ಯದ ಯುಗ. ನಂತರ ಬರ್ತಕ್ಕಂಥ ಟೀಕಾಕೃಪಾಲು ಜಯತೀರ್ಥರು ಮಧ್ವರ ಭಾಷ್ಯಗಳಿಗೆ ಅನುಗುಣವಾಗಿ ಟೀಕಾ ಬರ್ತದೆ, ಅದು ಟೀಕಾ ಯುಗ. ಭಾಷ್ಯ ಯುಗ, ಟೀಕಾ ಯುಗ. ವ್ಯಾಸರಾಯರು ಟಿಪ್ಪಣಿ ಯುಗ. ಒಂದು ಭಾಷ್ಯ ಯುಗ ಮಧ್ವಾಚಾರ್ಯರು, ಆನಂತರ ಟೀಕಾ ಯುಗ, ಆನಂತರ ಟಿಪ್ಪಣಿ ಯುಗ. ಈ 3 ಮಂದಿ ನೆನೆಸಿದಂಗೆ ಜಗನ್ನಾಥದಾಸರು ಅದೇ ರೀತಿ 3 ಮಂದಿ ದಾಸರು ಹೆಂಗೆ ನೆನೆಸ್ತಾರೆ. ಪುರಂದರ ಕಲ್ಪವೃಕ್ಷೋಯ ವಿಜಯರಾಜಸ್ತು ಕಾಮದುಃಖ ಚಿಂತಾಮಣಿಸ್ತು ಗೋಪಾಲ ಏತದ್ ದಾಸತ್ರಯಂ. ಅಲ್ಲಿ ಹೆಂಗೆ 3 ಮಂದಿ ಹರಿದಾಸ ಸಾಹಿತ್ಯಕ್ಕೆ 3 ಮಂದಿ. ಪುರಂದರ ಕಲ್ಪವೃಕ್ಷೋಯ, ಪುರಂದರದಾಸರು ಕಲ್ಪವೃಕ್ಷ, ಬರೀ ಈ ಬೇಡಿದು ಕೊಡ್ತಾರಂತ ಅರ್ಥ ಮಾತ್ರ. ಜ್ಞಾನ ಕೊಡ್ತಕ್ಕಂಥ ಮಹಾನುಭಾವ. ವಿಜಯರಾಜಸ್ತು ಕಾಮದುಃಖ, ವಿಜಯದಾಸ ಕಾಮಧೇನು ಅಥವಾ ಅವರ ಕೀರ್ತನೆಗಳು, ಅವರ ಉಳ ಉಗ ಭೋಗ, ಅವರ ಸುಳಾದಿ ಪುರಂದರದಾಸಕ್ಕೆ ವ್ಯಾಖ್ಯಾನ ರೂಪಿದ್ದಂತೆ. ಗೋಪಾಲ ಚಿಂತಾಮಣಿ, ಗೋಪಾಲ ಚಿಂತಾಮಣಿ ಅಂತ ಏತದ್ ದಾಸತ್ರಯ ಅಂತ ಗೋಪಾಲದ ಮಹಾನುಭಾವರು 3 ಮುಖದ ವ್ಯಕ್ತಿತ್ವ. ಒಂದನೇದು ಆಗತಾದಿ ತ್ರಿಕಾಲಜ್ಞ, ಒಂದನೇ ಮುಖ.
ಆಗಮಾರ್ಥ ವಿಶಾರದಂ. ಎರಡನೇ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾದ್ಯ ಗುರು ಭಜೆ. ಈ ಶ್ಲೋಕದ ಚರಿತ್ರೆ ಪೂರ್ತಿ ಅದ. ಒಂದೇದು ಹೇಳಿ ಆಗತಾಯ ತ್ರಿಕಾಲಜ್ಞ. ಅವರಿಗೆ 3 ಯುಗದ ಜ್ಞಾನ. ನಿಮ್ಮನ್ನು ನೋಡಿದ್ರಿಲ್ಲ, ನಿಮ್ಮ ಹಿಂದಿನ ಜನ್ಮ ಈ ಜನ್ಮದಲ್ಲಿ ಕೂಡ ಹೇಳ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರ ಮುಂದೆ ನಮಸ್ಕಾರ ಮಾಡೋ ಮುಂದೆ ಹೇಳ್ತಿದ್ರು ನಾವು ತಲೆ ಸಂಸ್ಕಾರ ಮಾಡ್ತಿರ್ತಾರೆ. ಅವಕಾಶ ತಲೆ ಎತ್ತಿದ್ವಿ 3 ಗೊತ್ತಾಗ್ಬಿಡ್ತಾವೆ. ಹೆಂಗಿದ್ದಾನ, ಏನಿದ್ದಾನ, ಎಷ್ಟು ಕಾಳಿದ್ದಾನ, ಎಷ್ಟು ಸುಳ್ಳು ಅಂತ ಗೊತ್ತಾಗ್ತದೆ. ಇದ್ರಿ ಸ್ವಾಮಿ ಯಾರು ನಾವು ಇಚ್ಛೆ ಸಾಕು ಅಂತ ಆಗತ ಆದಿ. ಆಗತ ಅಂತ ಆಗಿದ್ದು ಅಂತ, ಬರೋದು ಅಂತ, ಹೋಗೋದು, ಇರೋದು, ಮುಂದಿನ ಅಷ್ಟು ಗೊತ್ತಾಗ್ತದೆ ಯಾರಿಗೆ? ಗೋಪಾಲತಂತ್ರಗೆ. ಅಂತ ಮಹಾ ಜ್ಯೋತಿಷ್ಯವಾದಿಗಳವರು, ಅಪರೋಕ್ಷ ಜ್ಞಾನಿಗಳು. ಆಗತಾದಿ ತ್ರಿಕಾಲ ಜ್ಞಾನಿ. ಎರಡನೇದು ಆಗಮಾರ್ಥ ವಿಶಾರದ. ಆಗಮ ಅಂದ್ರೆ ವೇದ ಅಥವಾ ವೇದ ಎಲ್ಲ ಬಂದು, ವೇದ ಸಿದ್ಧಾಂತ ಒಟ್ಟು ಬಂದು ಆ ಅರ್ಥಗಳಲ್ಲಿ ವಿಶಾಲವಾಗಿರ್ತಕ್ಕಂಥ ಮಹಾನುಭಾವ. ಅವ್ರ ಕೀರ್ತನೆ ನೋಡಿದ್ರೆ ಗೊತ್ತಾಗ್ತದೆ ಏನು ವ್ಯಾಖ್ಯಾನ ಮಾಡ್ತಾರ, ಎಷ್ಟು ಸಂಶಯ ತರ್ತಾರ, ಎಷ್ಟೆಷ್ಟು ಸಿದ್ಧಾಂತತ್ವ ಹೇಳ್ತಕ್ಕಂಥ ಮಹಾನುಭಾವರು. ಆಗತಾಯ ತ್ರಿಕಾಲಜ್ಞ ಒಂದೇ ಮುಖ, ಆಗಮಾರ್ಥ ವಿಶಾರದ. ಮೂರನೇದು ತ್ಯಾಗ ಭೋಗ. ತ್ಯಾಗದಾಗು ಹಾಗೆ, ಭೋಗದಾಗು. ತ್ಯಾಗ ಯಾಕೆ ತ್ಯಾಗ ಮಾಡ್ತೀರಿ? ತ್ಯಾಗ ಮಾಡಿ ಯಾರಿಗೂ ಸಾಧ್ಯನೇ ಇಲ್ಲ. ನಾವು ನೀವೆಲ್ಲ ತ್ಯಾಗ ಮಾಡ್ಬೋದು. ಮನೆ ಮಠ ತ್ಯಾಗ ಮಾಡೋದು ಮಾತಲ್ಲ, ಸಂಪತ್ತು ದುಡ್ಡು ತ್ಯಾಗ ಮಾಡ್ಬೋದು. ಇಡೀ ಆಯುಷ್ಯ ತ್ಯಾಗ ಮಾಡ್ತಕ್ಕಂಥ ಮಾನವ ಉಪಾದ. ಆಯುಷ್ಯದ ನಮ್ಮ ಜೀವಿತ ಅವಧಿಯವರು ಏನು ಕೊಟ್ಟರೆ ನಿಮ್ಗೆ ಗೊತ್ತದು. 40 ವರ್ಷ ಆಯುಷ್ಯ ತ್ಯಾಗ ಯಾರು ಕೊಡ್ತಾರೆ? ಗಂಡ ಹೆಂಡತಿ ಕೊಡೋದು ಮಾತು, ಹೆಂಡತಿ ಗಂಡು ಕೊಡೋದು ಮಾತು. ದುಃಖದ ಆಯುಷ್ಯ ಯಾರು ಕೊಡೋದಿಲ್ಲ. ಇತಿಹಾಸದಾಗಿಂತ ಒಂದೇ ಇಂದ ಮಾಡ್ತಕ್ಕಂಥ ಮಹಾನುಭಾವ. ಆಯುಷ್ಯ ದಾನ ಮಾಡ್ಬೋದು, ಬೇಕಾದ್ರೆ ಕಾರ್ಯಗಳಿಗೆ ತಂದು ಇಂದು ಮಾಡಬಹುದು ಅಥವಾ ಅನುಗ್ರಹ ಮಾಡಬಹುದು. ತಮ್ಮ ಆಯುಷ್ಯ ಕೊಡೋದಿರ್ತಲ್ಲ ಮಹತ್ವ. ಅಂತ ಮಹಾನುಭಾವರು ಗೋಪಾಲದಾಸರು. ತ್ಯಾಗ ಹೋಗಲು ಹಂಗೆ ಕಸ್ತೂರಿ ತಿರ್ಕಾಯಿ ಇಟ್ಕೊಂಡು, ಪೇಟ ಸುತ್ತಿಕೊಂಡು, ಕುದುರೆ ಹತ್ಕೊಂಡು ಆರಾಮಾಗಿರ್ತಕ್ಕಂಥ ಮಹಾನುಭಾವ ಯಾರು? ಗೋಪಾಲದಾಸರು. ಇಂಥ ಗೋಪಾಲದಾಸರ ಮಹಿಮೆಯನ್ನು ಕಿಂಚಿತ್ ಒಂದು ಸ್ವಲ್ಪ ಹೇಳಿ ಅವ್ರಿಗೆ ಬಂದಿರತಕ್ಕಂಥ ಇದೆಲ್ಲ ಸಂಪತ್ತು ಎಲ್ಲಿದು ಬಂದರೆ 2. ಒಂದು ಮಂತ್ರ, ಒಂದು ಗುರುಮಂತ್ರ. ಮಂತ್ರ ಯಾವುದಾದ್ರು? ಗಾಯತ್ರಿ ಮಂತ್ರ. ಅಖಂಡ ಗಾಯತ್ರಿ ಮಂತ್ರ ಮಾಡಿ 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 ಏನು ಸಿದ್ಧಿಸಿದವರಿಗೆ ಏನು ಭವಿಷ್ಯ ಎಲ್ಲ ಭವಿಷ್ಯಗಳು ಸುಮಾರು. ಇದು ಒಂದು ಸಿಕ್ತು. ಇನ್ನೊಂದು ಗುರುಗಳು ಸಿಕ್ಕರು. ವಿಜಯದಾನಂದ ಮಹಾನುಭಾವ. ಬಡತನ, ಬಹಳ ಬಡತನ. 4 ಮಕ್ಕಳು. ಅವರು ಪಾಪ ಅವ್ರ ತಂದು ತೀರ್ಕೊಂಡು ಬಿಟ್ರು. ಯಾರೋ ಅಪ್ಪಾದ ಕೊಟ್ಟರು. ಎಲ್ಲೋ ಬಂದಿರ್ಬೇಕು. ಅವರ ಯಾರು ಹಸುಗಳಿಲ್ಲ ಪಾಪ. ಮತ್ತೆ ಮಕ್ಕಳು ಊಟ ಹಾಕಿ ತಿಳ್ಕೊಂಡು ಊರ ಒಂದು ಹನುಮಂತನ ಗುಡಿ. ಆ ಗುಡಿಯಾಗ ಒಂದು ಮುಸ್ತಿ ಮಾಡಿ, ಆ ಗುಡಿಯಲ್ಲಿ ಈಗಿನ ಗುಡಿ ನೈದ್ರೆ ಫ್ಯಾನ್ ಗಿಡಿ ಗುಡಿಯಾಗಿದೆ. ಇದು ಫ್ಯಾನ್ ಇಲ್ಲ, ಊಟ ಏನು ಇಲ್ಲೇ ಇಲ್ಲ. ಒಂದು ಮತ್ತೆ ಆಗಲೇ ಇಲ್ಲ. ಚೋಳು ಬರ್ಬೇಕು, ಹಾವು ಬರ್ಬೇಕು. ಇಂಥ ಸ್ಥಿತಿ ಮಕ್ಕಳು ಕರ್ಕೊಂಡು ಅಲ್ಲೇ ಇದ್ದುಕೊಂಡ್ರು. ಮಹಾತ್ಮ ಏನು ಮಾಡಲಪ್ಪ? ಹೆಣ್ಮಗಳು 4 ಮಕ್ಕಳು ಕಟ್ಟಿಕೊಂಡ. ಯಾರೋ ಒಬ್ಬ ಇತರ ಜಾತಿ ಒಂದು ಭೂಮಿ ಕೊಟ್ಟಾಕಿ ಪಾಪ ಇದನ್ನು ಮಾಡಿಕೊಂಡು ತಾಯಿ ಕಷ್ಟಪಟ್ಟು ಆ 4 ಮಂದಿ ಮಕ್ಕಳು ಕರ್ಕೊಂಡು ಅಲ್ಲಿ ಸ್ವಲ್ಪ ಭತ್ತ ಬೆಳ್ಕೊಂಡ. ನೋಡಿದ್ರು ಭತ್ತ ಶಿಸ್ತು ಬೆಳೆದೆ ಅಂತಿತ್ತು. ಆತಂಗ ಒಂದು ಒಪ್ಪತ್ತಿನ ಗಂಜಿ ಆಗ್ತದೆ, ಒಂದು ಕೂಡಿಸಿಕೊಂಡು ಮಕ್ಕಳಿಗೆ ತಾಯಿಗೆ ಅಷ್ಟು ಕಠಿಣ ಕೆಲಸ, ಕಠಿಣ ಶ್ರಮ, ಕಠಿಣ ದಿನಗಳವ. ಇನ್ನೇನು ಭತ್ತ ಕೊಯ್ಯಬೇಕು ಅನ್ನೋದ್ರಾಗನ ಆ ಊರು ದೇಸಾಯಿ ಬಂದವ. ಕುಲಕರ್ಣಿ ಚತ್ರ ಬಂದವನ ಹೇಳಿದ, ಮುಟ್ಟಂಗಿಲ್ಲ ಇಲ್ಲ ಅಂತ. ಅವನು ಆ ಜಾತಿ ಬ್ರಾಹ್ಮಣ ಜಾತಿ ಅವನ ಬಂದ. ಬ್ರಾಹ್ಮಣರಿಗೆ ಹೋಗಿ ಬ್ರಾಹ್ಮಣರೇ ಕೆಲಸದ ಬೀಳಿಗೆ ಕಂಡು ಆಗೋದಿಲ್ಲ. ಆಕೆ ಹೇಳ ಈ ಪೀರಿನ ಒಂದು ಭಕ್ತ ಸಿಗಂಗಿಲ್ಲ ಅಂತಾರ. ಯಾಕಂತ ಅವ ಕಾಯ್ದೆ ಈ ಸರ್ಕಾರಿ ನೀರು ಇವ್ರು ದುಡ್ಡು ಬೆಳೆದಿಲ್ಲ, ಸರ್ಕಾರ ಕಾಲ ಆಗ್ತಿದ್ರು ನಾವು. ಆಕೆ ಎಳ್ಳಿ ಹತ್ತಿದ್ರು ಪಾಪ. ನಮ್ಮ ಮಾಡಿ ನಮ್ಮ ಮಕ್ಕಳು ನೋಡಿದ್ರು, ಎಷ್ಟಾದ್ರೂ ಕೇಳಿಲ್ಲ. ಬರಬರ ಕೊಯ್ಸಿ ಹೇಗಿಸ್ಬಿಟ್ಟ. ಅದನ್ನು ನೋಡ್ತಾರೆ ಗೋಪಾಲ ಮುಂದೆ ಆಗ್ತಾಗಿಲ್ಲ. ಸಣ್ಣವರಿದ್ದಾರೆ ಎತ್ಕೊಂಡಾರ. ಒಂದ ಮಾತು ಹೇಳಿದರು ಅವ್ವ ಅದಕ್ಕೆ ಹೇಳ್ತಾರೆ, ಮನುಷ್ಯ ಅದು ಹೇಳ್ತಾನೆ, ಈ ತಿದಿ ಕುಂಬಾರ ತಿದಿ ಹಾಕ್ತಿರ್ತಾವ.
ಅದು ಕಾಲು ಕಬ್ಬಣ ಕಾಯ್ತದೆ. ತಿದಿ ಹಾಕಿ ಕಾಯ್ತು ಕಾಲು ತಿದಿ ಹಾಕಿ ತಿದಿದ ಚರ್ಮ ಅಂತ ಚರ್ಮದ ಗಾಳಿ ಆ ಕಬ್ಬಣ ಅಷ್ಟು ಸುಡ್ತದೆ. ಆಗ ದಾರು ಚರ್ಮ ವಿಶ್ವಾಸ, ದಾರು ಚರ್ಮ ಅಂದ್ರೆ ಆ ಮಷೀನ ವಿನಿಶ್ವಾಸ ದಹತೆ ಲೋಹ ಪಂಚಕಂ. ದಾರು ಚರ್ಮ ವಿನಿಶ್ವಾಸ ದಹತೆ ಲೋಹ ಪಂಚಕಂ. ಆ ತಿರಿ ಚರ್ಮದ ಅದು ಉಷದ ಏನಾಗ್ತದೆ, ಅದು ಕಾಯ್ತು. ಯಾವುದೋ ಕಬ್ಬಣ. ಸಾಧು ಸಂಜನ ಸಂತಾಪಂ ಕಿಮಾಶ್ಚರ್ಯ ಕುಲಕ್ಷಯ. ಸಾಧು ಜನರಿಗೆ ತೊಂದರೆ ಕೊಟ್ಟು ಅವರು ಶ್ರಮ ಅಂತಂದ್ರೆ ನಮ್ಮ ಕುಲನಾಶ ಆಗ್ತದೆ. ಗೋಪಾಲದಾಸನು ಏನು ಸಣ್ಣವರಿದ್ದಾರೆ ಒಂದ ಮಾತು ಅವ್ವ ಅವನು ತಾಸು ಕೊಟ್ಟರಲ್ಲ, ಈ ಹೊಂಡ ನೀರು ಬರೋದು ಬೇಡ, ಇವ್ರು ಕುಲ ಉದ್ಧಾರ ಆಗೋದು ಬೇಡ ಅಂತ ಇವತ್ತು ಕರೆ. ಯಾಕೆ ದೊಡ್ಡರಿಗೆ ಕ್ಲಾಸ್ ಕೊಡುವಂತ ಮುಂದವರು ಮುಂಜು ಮಾಡ್ತಾರೆ ಪಾಪ, ಯಾರು ಸಹಾಯದಿಂದ ಅಖಂಡ ಗಾಯತ್ರಿ ಮಾಡ್ತಾರೆ. ಗಾಯತ್ರಿ ಮಾಡಿ 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 ಏನು ಶಕ್ತಿ ಬಂದು ಗೊತ್ತ. ಭಾಗವತ ಕೇಳ್ತೀವಿ ನೀವು. ಶಮಿಕ ಮಹರ್ಷಿಗಳು ಅವ್ರ ಮಗ ಶಾಪ ಕೊಟ್ಟ ಮಹಾರಾಜಿಗೆ ಶೃಂಗಿ ಅಂತ ಹೇಳಿ ಹಂಗೆ ಗೋಪಾಲದಾಸ ನೋಡಿದ್ರು. ಆ ಅಖಂಡ ಶಕ್ತಿ ಬಂತು. ತಪಸ್ಸು ಕೂತು ಮಾಡೋದು ಒಂದು ಕಡೆಗೆ ಮೂಲ ಗುಡಿಯಾಗ ಹೋಗೋದು, ತಪಸ್ಸು ಮಾಡ್ಕೋತ ಕೊಡ್ಕೊ ಅಂತ ಗಾಯತ್ರಿ ಮಾಡೋದು. ಅವರ ಸಂಬಂಧಿಗಳಿಗೆ ಸಹನ ಆಗಲ್ಲ. ಏನು ಮಾಡಿದ ಹಂಗಾರೆ ಇವು ಏನು ಮಾಡಿ ಇವ್ರು ಬಿಡಿಸ್ಬೇಕು, ಸುಳ್ಳ ನಾಟಕ ಮಾಡಿ ಸುಳ್ಳ ಕೂತಾನೆ ಅಂತ ಹೇಳಿ ಇಷ್ಟಿಂದ ಸುಮ್ಮಿದ್ರೆ ಯಾರು ವಿಷಯ ಸುಮ್ಮಿದ್ರು ಅವ್ರ ಮೈ ಬೇಕದು ಇವುಗಳೇ. ಮಧ್ಯಾಹ್ನ ತಗೊಂಡಾರ ಒಂದು ಹಾವು ಬಂದು ತೈ ಮೇಲೆ ಗಂಟೆ ಕಟ್ಟವ. ಸಣ್ಣ ಹುಡುಗ ನೋಡಿದ್ರು, ಹುಡುಗ ಹೋಗಿ ಹೇಳುವ ನಿನ್ನ ಮಗ ಹಾವು ಬಂದು ನೋಡುವ ಹಂಚಿಕೊಂಡು ತಾಯಿ ಬಂದು ನೋಡ್ತಾವ ಆ ಹೊಟ್ಟೆ ಹಿಡಿತಾರೆ. ನಾನು ಕಚ್ಚಿಲ್ಲ ಹಾಕಿದ್ರು ಆಚೆ ನೋಡಿ ಹೋಗ್ಬಿಟ್ಟು ಕಾಣ್ಬಿಟ್ಟು ಇಂಥ ಮಹಾಭಾವು ಗೋಪಾಲದಾಸ. ಅವ್ರ ಮಹಿಮಾ ಒಂದು ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂಟು ಕುತ್ಕೊಂಡಾರ ಮನೆ ತುಂಬ ಏನು ಬೇಕಾದ ಸಮಾಜ ಎಲ್ಲ ಭವಿಷ್ಯ ಹೇಳ್ಕೊಂಡು ಏನೋ ಕೊಡೋರು ಹೋಗೋರು. ತಾಯಿ ಅಂತ ಒಂದು ತುತ್ತಿದ್ದಿದ್ದಿಲ್ಲ, ಎಷ್ಟು ಸಾಮಾನು ಬಂದಿದ್ದವಲ್ಲ ಅಂತ ಹೆಕ್ಕಿ ಗಾಳಿ ಮನೆಯಾಗೆಲ್ಲ ತೆಗೆದುಕೊಂಡು ಕೊಟ್ಟಂಗ ಬಂದು ಗೋಪಾಲದಾಸನ ದಾಸರಾಗಿಲ್ಲ. ಎಲ್ಲ ಪದಾರ್ಥ ಮಾಡಿ ನೀ ಮಾಡಿಸಿ ಊಟಕ್ಕೆ ಹಾಕ. ಮೊದಲೇದವ್ರ ಅಂಕಿತ ನಮ್ಮ ವೆಂಕಟಕೃಷ್ಣ ಬಂದಾಗ ಹಾಡು ಮಾಡಬೇಕು. ಹೆಂಗಪ್ಪ ನೋಡಕ್ಕೆ ಕೊಡ್ಬೇಕು. ರಾತ್ರಿ ಎಷ್ಟೊತ್ತಾಗ ಕೊಡ್ಬೇಕು ಹಾಡ್ಕೋತ ಎಲ್ಲರೂ ಮಲ್ಕೊಂಡಿರ್ಬೇಕು. ಹೊರಗಿನ ಮಂದಿ ಗೆಜ್ಜೆ ಸಂಬಳಗಳು ಹೆಂಗಪ್ಪ ಗೆಜ್ಜೆ ಸಂಬಳಕ್ಕಿಂತ ಸಾಧಕರು. ಅದಕ್ಕೆ ಆಗ ತಾಯಿ ತ್ರಿಕಾಲಜ್ಞೆ ಆಗ ಮತ್ತೆ ವಿಷಾದ ಯಾಗವು ಸಮಾಯುಕ್ತ ಭಾಗಣ್ಣಾಗಿ ಗುರು ಭಜೆ ಅಂತ ಮಾನವಿದಾಸ ಬಂದು ಉದ್ಧಾರ ಮಾಡಿಕೆ ಗುರುಗಳು ನೋಡಿದ್ರು. ಗೊತ್ತಿತ್ತು ಭಾಗಣ್ಣ ಹಿಂಗಿದ್ದ ಭಾಗಣ್ಣ ಅಂತ ಮೂರು ಬಂದಾಸರಾಗಿನ ಕಾಲಕ್ಕೆ ಭಕ್ತಿಯರಿ ಭಾಗಣ್ಣ, ಯುಕ್ತಿಯರಿ ಮೋಹನ್ನ, ಶಕ್ತಿಯರಿ ಚುಮ್ಮಣ್ಣ. ಒಬ್ಬರಿಗಿಂತ ಭಾಳ ಉಷ್ಟು ಗೋಪಾಲ ವಿಷೇಂದ್ರ ಒಬ್ಬರಿಗಿಂತ ಹಂಗೆ ಅಂತ ನೋಡಿದ್ವಿ. ಒಂದು ಅಪ್ಪ ಅಂದರು ಭಾಗಣ್ಣ ಅಂದರು. ಏನು ಅಂಗಡಿ ಕುತ್ಕೊಂಡಿಯಲ್ಲೋ ಅಂದರು. ಸ್ವಾಮಿ ಬಿಡಿ ಸಾಕಿದೆ ಕರ್ಕೊಂಡು ಹೋದ್ರು. ಆದ್ವಾನಿ ಒಳಗೆ ಹನುಮಂತರ ಗುಡಿ ಒಳಗೆ ಅವ್ರಿಗೆ ದಾಸ ಅಂಕಿತ ಕೊಟ್ಟು ಗೋಪಾಲ ಕೊಟ್ಟು ಗೋಪಾಲ ಅಂಕಿತ ತಗೊಂಡು ತಕ್ಷಣ ಗುರುಗಳ ಆದೇಶ ತಗೊಂಡು ಮದ್ದೆ ಮಾಡಲಿಕ್ಕೆ ಕೆಲಸ ಹುಡುಕಿ ಅಂತ ಅವ್ರು ಮಾಡಿ ಯಾರು ಒಬ್ಬರಲ್ಲ ಮಂದಿ ಕಿತ್ತು ಹರಿರಾಮ್ ಹೇಳ ಕರುಣಿಪುದು ಯಮಗೆ ಮಂಗಳಪ್ಪ. ಉಳಿದವರು ಈ ಶಾಲ್ಪ ಪೆಟ್ಟಿ ತೆಗಿತದಲ್ಲ ನಮಗಟ್ಟೆ ಸಾಗಿ ಉಳಿದವ್ರು ಬೇಡ ಅಂತ ದಾಸರ ಹಂಗ ಕರುಣಿಪುದು ಯಮಗೆ ಮಂಗಳ. ಎಲ್ಲರೂ ಕೂತಾರ ಸ್ವಾಮಿ ಎಲ್ಲ ಕರ್ಕೊಂಡು ಯಾತ್ರಾ ಹೋಗಿ ಮೊದಲೇ ಯಾತ್ರೆ ಯಾರು ಮಾಡಿದ್ರು ಉಡುಪಿ ಯಾತ್ರೆ ಯಾರು ಮಂದಿಗರು ಹೊಂಟ ಹಂಗಿಂದ ಶಿವಮೊಗ್ಗ ಕಡೆ ಹೋಗು. ಶಿವಮೊಗ್ಗ ಊರದಾಗ ಮಂಡಗದ್ದೆ ಇನ್ನೂ ಹಂಗೆ ಊರದು ಇನ್ನೂ ಅದೇ ಹೆಸರ ನೀವು ಹೋಗೋ ಹೊತ್ತಿನ ನೋಡಿ ಹೋದ ಮಂಡಗದ್ದೆ ಅಂತ ಬೋರ್ಡ್ ಕಾಣ್ತದೆ ನಿಮಿಷ. ಗೋಪಾಲದಾಸ ಹೋಗುವಂತ ನಮಸ್ಕಾರ ಮಾಡಿ ವಿಜಯದಾಸ ಸ್ವಾಮಿ ಯಾತ್ರಾ ನಮ್ಮ ನಿರ್ವಿಘ್ನ ಆಗಲಿ ಅನುಗ್ರಹ ಮಾಡಿ ಕೃಷ್ಣನ ದರ್ಶನ ಕೊಟ್ಟಿದ್ದ ಅನುಗ್ರಹ ಮಾಡಿ ಅಂತ ಹೇಳಿ ಏನು ಕೊಡ್ಬೇಕ್ರಿ ಗುರುಗಳು. ಏನು ಉಂಡಿ ಅವಲಕ್ಕಿ ಕೊಡಲಿಲ್ಲ, ಕಲಸಕ್ಕೆ ಅಷ್ಟಿಪಾಡನ್ನು ಕೊಡಲಿಲ್ಲ, ಒಂದು ಹಾಳೆ ತೊಗೊಂಡು ಹೋಗಿಲ್ಲ. ಈ ಹಾಳೆಗೆ ಏನು ಬಂದಿದ್ದು ಕಾರಣ ತೊಗೊಂಡು ತಲೆ ಹೇಳ್ಬಿಟ್ಟು ಗೋಪಾಲ ತಾಗಲ್ಲ ಕೊಂಡ ಮಂದಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹತ್ರ ಶಿವಮೊಗ್ಗ ಹತ್ರ ಮಂಡಗದ್ದೆ ಬಂದು ಆ ಮಂಡಗದ್ದೆ ಒಳಗೆ ಆಗಿನ ಕಾಲಗಳು ಭೀಮ ಅಂತಿದ್ದ. ಅವನಿಗೆ ಕೆಲಸ ಬ್ರಾಹ್ಮಣರವನೇ. ಅವನ ಕೆಲಸ ಏನು ಯಾರ್ಯಾರು ಹತ್ರ ಹೋಗ್ತಾರಲ್ಲ
ಅವ್ರು ಕರ್ಕೊಂಡ್ಬರೋದು, ಬಾಳೆ ಎಣ್ಣೆ, ಬೆಣ್ಣೆ, ಮೊಸರು ಎಲ್ಲ ಸಹಾಯ ಮಾಡೋದು, ನೀರು ತಂದು ಕೊಡೋದು, ಕಸ ತೆಗೆದು ಎಲ್ಲ ಕೆಲಸ ಮಾಡೋದು. 2-3 ದಿನ. 3ನೇ ರಾತ್ರಿ ಅವ್ರನ್ನ ಸಂಪಷ್ಟು ತುತ್ತು ಹೋಗ್ಬೇಕು. ಮಂಡಗತ್ತಿ ಅವ್ರ ಹೆಸರೇ ಇದು ವಿಜಯದಾಸರಿಗೆ ಗೊತ್ತಿತ್ತು, ಗೋಪಾಲದಾಸರು ನೋಡಿರಿ. ಒಂದೇ ದಿನ ಗೊತ್ತು ಇದು ಕಾಳ ಬೇಕಾದ ಹರಕತ್ತೆ ಅಂತ ಮಾತಾಡಿದ್ರು. ಸುಮ್ಮನೆ ಏನಕ್ರಿ ವಿನಯಿಂದ ಬರೋದು, ಸ್ವಾಮಿ ಏನು ಕೆಲಸ ಮಾಡಿ ಬಾಳೆ ತಂದ್ಕೊಳ್ಳಿ ಹಾಕೋ, ಅದು ತಂದ್ಕೊಳ್ಳಿ ಹಾಕೋ. 3 ಹಿಂಗೆ ಅಡ್ಡಾಡ ಸಂಗೀತ ಸ್ವಾಮಿ ಶಿವ ಮಾಡ್ತಾನೆ ಅಂತ ತಡೆ ನೋಡೋದು. 4ನೇ ದಿನ ನೋಡಿದ ಇವತ್ತು ಸಂಪತ್ತು ಭಾಳ ಬೆಟ್ಟಿಗೆ ಬಂಗಾರ ಹೆಂಗಾರ ಬೆಳ್ಳಿ ಭಾಳ ಕೊಟ್ಟರು, ಇವಾಗ ಬಡಿಬೇಕು ಅಂದ್ಕೊಂಡೆ ತಯಾರು ಮಾಡಬೇಕು. ರಾತ್ರಿ ಅಂತ ಇವ್ರು ಬೆನ್ನಟ್ಟಿಗೆ ಹೋಗ್ತಾನ. 4 ಮಂದಿ ದರ್ಶನ. ಮುಂದೆ ಶಿವದೇವ್ ಇತ್ತಾಗಿದ್ರೆ ಹಿಂದೊಂದು ಕೈ ಹಿಂದೆ ಮತ್ತೊಂದು ದೇವತಾ ಹಿಂದೆ ಹೊರಬಿಟ್ರೆ ಹೆಂಗ ಹೋಲಿಕೆ ಸಾಧ್ಯ ಇಲ್ಲ. ಒಂದು 4-6 ಮೈಲ್ ಹೋದಾವ ಹಿಂದೆ ಅವ್ರು ಬಿಡೋದು ಕಡ್ಕೊಂಡ್ಬಿಟ್ಟಾವ. ಇನ್ನೂ ಒಂದು ಕಡೆ ಗಪ್ಪನ ಕಾರಣ ಗೋಪಾಲದಾಸ ಯಾಕೆ ಸ್ವಾಮಿ ಗಮನ ಪ್ರಾರ್ಥಿಸ್ತೀರ ಯಾಕಂದ್ರೆ ನಿಮ್ಮ ಮುಂದೊಬ್ಬರು ಯಾರು ಹೆಂಗೆ ಒಂದೊಂದು ಶಿವವಾದ ನಿಂತ್ಕೊಂಡ್ರೆ ಯಾರು ಇಲ್ಲ ಯಾರು ಇವರು ಆಶ್ಚರ್ಯ ಗೊತ್ತಿದ್ದೀರಿ ಗೊತ್ತಿತ್ತವ್ರು ಅಂತಾರ. ಇವ್ರು ನೋಡಿದ್ರೆ ನೀವು ನಾನು ನಮಸ್ಕಾರ ಮಾಡಿ ದೇವ್ರ ದೃಷ್ಟ ಆತಲ್ಲ ನಿನಗಂದ್ರೆ ಏನದು ಅವ್ರು ಗುರುಗಳು ಕೊಟ್ಟಿದ್ದರು. ಹಾಳೆ ಒಳಗೆ ಒಂದು ಕೈಯಲ್ಲಿ ಕಟ್ಟಗ ಎತ್ತಾಗಿ ಎಡ್ಕೊಂಡು ಉಗಾ ಹೋಗ ಯಾರು ವಿಜಯದಾಸ. ನಿಮ್ಗೇನು ಹೇಳೋಕಾಯ್ತು ಅನ್ಕಿದ್ರೆ ವಿಜಯದಾಸರು ಬರೆದ್ರೆ ಶಬ್ದ ಇಟ್ಟರೆ ಭಗವಂತನ ಗುಳಿ ನಾವು ತಿಳ್ಕೊಳ್ತೇವೆ. ಅವಕ್ಕೆ ಸುಳಾದಿ ಅವರ ಕೀರ್ತನ ಸುರರು ಎಲ್ಲರೂ ಇವರ ಕೈಯ ಹಿಡಿಯವರು. ತಳ್ಳನಂದಿನಿ ಹಿಂದೆ ತಿರುಗುತ್ತಿಪ್ಪರು ಈ ಮನೆ ಸಾಕ್ಷಾತ್ ಅವ್ರು ಚಿತ್ರ ಕೊಡ್ತಕ್ಕಂಥ ಅವ್ರಿಗೆ ವಿಜಯ ಕವಚ ಬರ್ತಕ್ಕಂಥ ಮಾತದು. ಸುರರು ಎಲ್ಲರೂ ಇವರ ಕೈಯ ಬಿಡುವರು. ತರಳನಂದನಿ ಇವರ ಹಿಂದೆ ತಿರುಗುತ್ತಿಪ್ಪರು ದೇವಾನ ದೇವತೆಗಳು. ಯಾಕಂತ ಪವರ್ ಅವರು ಸಾಕ್ಷಾತ್ ನಾರಾಯಣ ಇರ್ಬೇಕಾದ್ರೆ ಯಾರು ಬರಲಿಕ್ಕೆ ಆಗ್ತದೆ. ಸಾಷ್ಟಾಂಗ ಹಾಕಿ ಸ್ವಾಮಿ ಅವರನ್ನು ಕಷ್ಟ ದೇವರು ಆ ಸ್ವಾಮಿ ಎಲ್ಲ ಕೆಲಸ ಕಳವು ಎಲ್ಲ ಬಿಟ್ಟಿದ್ದೀನಿ. ಇನ್ನು ನನಗೂ ಅನುಗ್ರಹ ಮಾಡಿ ನಾನು ಒಳ್ಳೆ ಜೀವನ ಮಾಡಿ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಮೊನ್ನೆ ತಾವು ಭಾಳ ಕೂರ್ತಕ್ಕಂಥ ಮಾತು ಗೋಪಾಲದಾಸ. ಇದೇ ಗೋಪಾಲದಾಸರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯ ಅಂದರೆ ಹರಿಕಥಾಮೃತಕ್ಕೆ ಹಾಕಿರ್ತಕ್ಕಂಥ ಆಯ ಜಗನ್ನಾಥದಾಸರು ಹರಿಕಥಾಮೃತ ಹೆಂಗೆ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ, ಯಾವಾಗ ಹುಟ್ಟುತ್ತೆ? ಇದು ವ್ಯಾಸರ ಕಾಲಕ್ಕೆ ಹುಟ್ಟಿದ ಮಾತು. ವ್ಯಾಸರಾಯ ವಾದಿರಾಜ, ಪುರಂದರದಾಸ, ಕನಕದಾಸ, ಗೋವಿಂದ ಒಡೆಯರು ಮೊದಲೇ ಭಜನಾ ಮಂಡಳಿ ಆದ ಯಾವುದು ವ್ಯಾಸರಾಯರು 2 ಮಂಡಳಿ ಕಟ್ಟಿದ್ರು. ಒಂದು ಒಂದು ದೊಡ್ಡ ಯೂನಿವರ್ಸಿಟಿ ವೇದವ್ಯಾಸ ಯೂನಿವರ್ಸಿಟಿ 1 ಇಯರ್, 2ನೇ ತಾಸು ಸಂಘಟ ಭಜನಾ ಮಂಡಳಿ. ಮೊಟ್ಟ ಮೊದಲೇ ಭಜನಾ ಮಂಡಳಿ ಆದ ಅದರ ಮೆಂಬರ್ ಯಾರ್ಯಾರು? ಪುರಂದರದಾಸ, ಕನಕದಾಸ, ಗೋವಿಂದ ಒಡೆಯರ್, ವಾದಿರಾಜ ಸ್ವಾಮಿ. ಎಲ್ಲಿ ಕೂತ್ ಬಂಡಿ ಕೊಟ್ಟಿದ್ದೆ ಆ ಹಂಪಿ ಚಕ್ರತೀರ್ಥ ಅಲ್ಲಿ ಕೂತ್ ಭಜನೆ ಮಾಡೋದು 4 ಮಂದಿ ಕೂಡ. ಆ ಭಜನೆ ವ್ಯಾಳ್ಯ ಪಾಳ್ಯ ಇಲ್ಲ. 1 ತಾಸು 2 ತಾಸು ಹಿಂಗಿಲ್ಲ. ಯಾವಾಗ ನಾವು ಹೆಂಗೆ ಕೊಡ್ಬೋದು ಹಂಗ ಒಂದು ಕೂತ್ಕೊಂಡ ವ್ಯಾಸಾಯದಿಂದ ವಾದಿರಾಜ, ಪುರಂದರ ಗೋವಿಂದ ಒಡೆಯರ್ ಕೂತ್ಕೊಂಡ. ಪುರಂದಾಸರಿಗೆ ಹೇಳಿದ್ರು ಭಜನೆ ಸ್ಟಾರ್ಟ್ ಮಾಡಿ ಶುರು ಮಾಡಿ ಸತತ ಗಣನ ಸಿದ್ಧೇನೇವ ಕಾರ್ಯದಲ್ಲಿ ಶುರುವಾಗಿ ಪ್ರಾರಂಭ. ಪುರಂದಾಸ ಸ್ವಾಮಿ ತಡೆದಿಂದ ನಮ್ಮ ಭಜನೆಗೆ ಕೋರಂ ಭಕ್ತಿ ಆಗಿಲ್ಲ. ಕೋರಂ ಅಂದ್ರೆ ಗೊತ್ತಾದ್ರೆ ಸಂಖ್ಯೆ ಆಗಿಲ್ಲ. ಅದಕ್ಕೆ ಆಗುತ್ತೆ ನಾವು ತಡೆಯೋಣ. ಯಾರು ಬರ್ಬೇಕು ಅಂದರು? ಕನಕದಾಸ. ಹಬ್ಬ ನೋಡಿ, ಕನಕದಾಸ ಯಾವ ಜಾತಿಯವರು? ನಮ್ಮ ಜನ ಜಾತಿ ನೋಡಲಿಕ್ಕೆ ತಿಳ್ಕೊಡ್ರಿ. ಮಹಾಬ್ರಾಹ್ಮಣ ಅಸಾಧ್ಯ ಶಾಣ ಇದ್ದಾನ, ದೊಡ್ಡ ಆಶ್ರಮ ಮಗ ಇದ್ದಾನ, ಬಾರ್ನೆ ಕೂತ ತೊಗೊಂಡೇ ಮಾಡ್ತಾನ. ಶೂದ್ರ ಇದ್ದಾನ, ಬಂದ್ ಮಾಡ್ತಾನೆ ಕಸ ಹೊಡಿತಾನಂದ್ರೆ ಯಾರು ಸಿಕ್ತಿದಾಗ ಹೇಳ್ತಾನೆ. ಕಿರಾತ ಹುಣಾಂಧ್ರ ಪುರಿಂದ ಪುಲ್ಕಶಾ ಅಭೀರ ಕಂಕಾಯವನಾಶ ಕಾಲಯ ಇನ್ನೀಶ ಪಾಪ ಯದಪಸ್ತ್ರಯಾಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಭಗವಂತ ಯಾರ್ಯಾರು ಕಿರಾತ ಬ್ಯಾಡ, ಅವ್ರು ಯಾರಿಗೂ ಬ್ಯಾಡ, ಭಗವಂತನಿಗೆ ಬೇಕು.
ಕಿರಾತ ಹೂಣ ಆಂಧ್ರ ಕಿರಾತ ಹುಣಾಂಧ್ರ ಪುಲಿಂದ ಜಾತಿ ಹಾಡು ಪುಲಿಂದ ಪುಲ್ಕಶಾಹ ಅಭೀರ ಕಂಕಾಯವನಾಶ್ಯ ಕಾದಯ ಇನ್ನೇಚ ಪಾಪ ಯದಪಸ್ತ್ರಯಾಸ್ತ್ರಯ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಯವನವರು ಮುಸಲ್ಮಾನ್, ಆಂಧ್ರ ಅಸ್ಪೃಶ್ಯರು, ಇವರಿಗೆ ಹಸ್ತೋದಕ ಇಡ್ಲಿಕ್ಕಲ್ಲ ಮತ್ತು ಪಾಠ ಹೇಳಲಿಕ್ಕಲ್ಲ, ಭಗವದ್ಭಕ್ತರ ಸೇವಾ ಮಾಡಲಿಕ್ಕೆ ಅಧಿಕಾರ ಇರೋದು. ಶಬರಿ ಯಾವ ಜಾತಿ ಐತಿ? ಅಲ್ಲೇ ಕೂತಿದ್ದೈತಿ, ಎಲ್ಲಿದ್ದೈತಿ? ಅವರ ಋಷಿಗಳ ಹತ್ರ. ಆ ಋಷಿಗಳ ಪಾಪ ಅವ್ರು ಸೇವಾ ಮಾಡೋದು. ಋಷಿಗಳು ಹೇಳಿದ್ರು ಒಂದ್ಸಲ ಶಬರಿಗೆ ಹೇಳಿದ್ರು, ಭಾಳ ಐತಿವ ನಾವು ಹೋಗೋ ವೇಳೆ ಬಂತು ನಾವು ಅಂದ್ರೆ ಆ ದೇಹಕ್ಕೆ ಹೋಗೋ ವೇಳೆ ಬಂತು, ನೀರು ಇದು ಅಕ್ಕಿ ಅಂತ ನಮ್ಮ ತಂದೆ ತಂಗಿದ್ದರೆ ನೀವು ಹೋದ ಗತಿ ಏನ್ರಿ ಅಂತ. ಇಲ್ವಾ ದೇವ್ರ ಆಯುಷ್ಯ ಎಷ್ಟು ಎಷ್ಟು 100 ವರ್ಷ ಇರುತ್ತೆ ನಾವು, ಈಗ ಸಾಕಿದ್ರೆ ಅಲ್ಲಕ್ಕೆ ಒಂದು ಮಾತು ಹೇಳಲಿಕ್ಕೆ ಹೋಗ್ತಾರೆ ಋಷಿಗಳು. ಏನು ಹೇಳಿದ್ರೆ ಗೊತ್ತಾ? ಯಾರಿಗೆ ಶಬರಿ ಹೇಳ್ತಾರೆ, ನಾ ಏನು ನೋಡಿಲ್ಲ ಅದನ್ನ ನೀನು ನೋಡ್ತಿದ್ದೆ. ಅರ್ಥ ಆಗ್ತಿದೆ? ರಾಮ ಲಕ್ಷ್ಮಣ ನಾವು ನೋಡಿಲ್ಲ, ನೀನು ನೋಡೋಕೆ ಹಾಕಿದ್ರೆ ರಾಮ ಬಂದ ತಾರನು ಕಾಯ್ಕೋತ ರಾಮ 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 ಕುತ್ಕೊಂಡು ಭಗವಂತ ಸಾಕ್ಷಾತ್ ಭಗವಂತ ರಾಮ ಬಂದವನೇನೆ ಹರಿಕತಾಂಸ ಶಬರಿ ಎಂಜಲನಿಂದ ಹೇಳುದಿಲ್ಲ. ಹಂಗಿದ್ದಾಗ ರಾಮ ಬಂದವನ ಹಂತಿದ್ದ. ರಾಮ ಬಂದಕ್ಕೆ ನೀನು ಕಾವಳಿ ಉಟ್ಕೊಂಡಿಯೋ, ನೀನು ಮಡಿ ಉಟ್ಕೊಂಡಿಯೋ, ಬಟ್ಟೆ ಹಾಕೊಂಡಿಯೋ, ಮೇಲಿದ ಹಾಕೊಂಡಿಯೋ, ಉದ್ದು ಕುಂಕುಮ ಕಚ್ಚಿ ಸೇರಿಕೆ ನಾವು ಮಾಡಬಾರ್ದು ಅಂತಲ್ಲ. ಭಕ್ತಿ ಮಹತ್ವ ಕೃಷ್ಣ ಅಲ್ಲಿ ಹೇಳ್ತಾನೆ ಇದಾದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪದಂ ಸ್ನಾನ ವೇದಾತ್ಮನಃ. ಕೃಷ್ಣ ಹೇಳಿದ ಮಾತು ಏನು ಪ್ರಮಾಣ ಹಿಂಡಿ ಜಿಲೇಬಿ ಏನು ತಿಳಿ ಪತ್ರಂ ಪುಷ್ಪಂ ಫಲಂ ತೋಯಂ. ಒಂದು ಸಣ್ಣ ಶ್ಲೋಕದಾಗ ಭಕ್ತಿ ಬಗ್ಗೆ ಹೇಳ್ತಾರ, ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪದಂ ಅಸ್ನಾಮಿ ವೇದಾತ್ಮನಃ ಅಂತ ಹೇಳಿದಂಗೆ ಪತ್ರ ಪುಷ್ಪ ಈ ಉದಾಹರಣೆ ಇದೆ. ಪತ್ರ ಅಂದ್ರೆ ವೇದಾಂತ, ಪುಷ್ಪ ಅಂದ್ರೆ ಹೂವು, ಯಾರು ಕೊಟ್ಟರು ಗಜೇಂದ್ರ ಭಾಗವತ, ಫಲ ಅಂದ್ರೆ ಈಗಿನ ಜಮಿ ಕೊಟ್ಟಿದ್ದು ಉದಾಹರಣೆ ಬರ್ತಾ ಇದ್ದಾರೆ. ಆ ರೀತಿಯಾಗಿ ರಾಮತಕ್ಕಂಥ ಭಗವಂತ ಅಂದರು ಕನಕದಾಸಂತ ಸ್ವಾಮಿ ಕನಕ ಬರ್ಬೇಕು. ಕನಕ ಬರ್ಲಿಕ್ಕೆ ಯಾರು ಹೋಗಿಲ್ಲ, ವಾದ ಸ್ವಾಮಿಗಳು ಕನಕ ಬರ್ಲಿಕ್ಕೆ ಎಲ್ಲ ಹಲ್ಲಾಡ್ ಹೋಗ್ಬೇಕು. ಹೌದಲ್ಪ ಬರೋಬರಿ, ಹೌದು ಕನಕ ಬರೋಬರಿ. ಕನಕಪ್ಪ ಬಂದ ಅಂದ್ರೆ ಕೃಷ್ಣ ಗೋಳ್ಮುರಿ ಮಾಡಿಲ್ಲ. ಕನಕ ಹೌದು ಸ್ವಾಮಿ ಕನಕ ಈಗ ಸೂತ್ರ ನೋಡಿದ್ರೆ ಅಲ್ಲಿ ಹುಡುಗ ದನ ಏ ಬಾರೋ ಇಲ್ಲಿ ಅಂತ ಆ ಹುಡುಗ ಹೋದ. ಏನು ಸ್ವಾಮಿ ನಿನ್ನ ಹೆಸರೇಪ್ಪ? ತಿಮ್ಮರಿ ಸ್ವಾಮಿ ನನ್ನ ಹೆಸರು ಅಂತ. ತಿಮ್ಮ ಕೆಲಸ ಮಾಡ್ತೀಯ ಅಂತ ಕೇಳ್ತು ಸ್ವಾಮಿ. ಕೇಳ್ದ ನಿನಗೆ ಕನಕಪ್ಪನ ಪರಿಚಯ ಆದನ ಹೇಳಿ. ಆ ಹುಡುಗ ಅವ ದೇವ್ರ ನೋಡಿ ಸರಿ ಯಾರಿಗೆ ಗೊತ್ತಿಲ್ಲ ಅಂತ ಖ್ಯಾತಿ ಇದ್ದ ಕನಕ. ಆ ಕನಕಪ್ಪನ ಕರ್ಕೊಂಡ್ಬರ್ತೀಯ ಹೋಗಿ ಹೇಳಿದ್ರು. ಆ ಸ್ವಾಮಿ ಕರ್ಕೊಂಡ್ ಅದು ಹೋಗಿ ಏನು ಹೇಳಮ್ಮ ಅಂದ್ರೆ ನೀವೇನು ಹೇಳಿದ್ರೆ ಹೋಗಿ ಹೇಳ್ತೀನಿ. ಅವ್ರು ಅವ್ರ ಮುಂದೆ ಹೋಗಿ ಹೇಳೋ ಆ ನದಿ ದಂಡೆ ಒಂದು 5 ಹುಚ್ಚು ಕುತ್ಕೊಂಡವ ಅಂತ ಹೇಳೋ. ಒಂದು ಹುಚ್ಚು ಕುಳಿತು, ಒಂದು ಹುಚ್ಚು ಹಾಡು ಹಿಡಿತಾರೆ, ಒಂದು ಹುಚ್ಚು ಸಾಲಿ ನೋಡ್ಕೊಂಡು ಬಾರ್ದು ಹಿಡಿತಾರೆ, ಇನ್ನೊಂದು ಗತಿ ಬಾಧ್ಯ ಬಾರ್ದು ಹಿಡಿತಾರೆ. ನೀವೊಬ್ಬ ಹುಚ್ಚು ಕಮ್ಮಿ ಬಿದ್ದಿ ಬಾ ಅಂತ ಹೇಳ್ತೀಯ ಹೊಂಟಿದ್ದ. ಏ ಬಾವೇಲಿ ಅಂತ ಒಂದು ಈಗೇನು ಸಂಭಾವನೆ ಕೊಡೋದಿಲ್ಲ, ನಾವು ಕೆಲಸ ಮಾಡ್ತೀವಿ ಏನು ಕೊಡೋದು ಬಾ ಕೆಲಸ ಮಾಡೋಣ. ಅವ ತಿಮ್ಮ ಹೇಳಿ ಕೂರ್ಬ ಸ್ವಾಮಿ ನನಗೆ ಕೊಡ್ಬೇಕು, ಕಾಲ ಇನ್ನೂ ಕಂಬಳಿ ಕೊಟ್ಟರು ಸಾಕು. ಏನು ಕೇಳಿದ? ಕಾಲ ಇನ್ನೂ ಕಂಬಳಿ ಸಾಕು ಆತು ಹೋಯ್ ಬಾ ಅಂತ ಕನಕಪ್ಪ ಅಂದ. ಅಂತ ಹೊಣವಂತಿದ್ದೀವಿ ನೀನು ಬ್ರಾಹ್ಮಣರಲ್ಲ, ಬ್ರಾಹ್ಮಣರು ಸ್ವಾಮಿಗಳು ಕರ್ಲಿ ಕಳಿಸ್ಬೇಕಾ ನನಗೆ? ಹೌದು ಎಲ್ಲ ಕಡೆ ಹೋಗೋಣಂತ. ನೀನು ಕೇಳಿ ಏನು ನೋಡಿದ್ನಿ ಅಲ್ಲಿ? ಏನು ಹೇಳಿದ್ವಿ ಸರ್ ಹಿಂಗೆ ಅವರು ಹಿಂಗೆ ಹೇಳ ಅಲ್ಲೊಂದು 5 ಹುಚ್ಚು ಕುತ್ಕೊಂಡ. ಒಂದು ಹುಚ್ಚು ಹಳ್ಳಿಗೆ ಹಚ್ಚಾರ, ಒಂದು ಹುಚ್ಚು ಕರ್ಲಿಗೆ ಹಚ್ಚಾರ, ಒಂದು ಹುಚ್ಚು ಡಾನ್ಸ್ ಮಾಡಿ ಹಚ್ಚಾರ. ನೀವು ಹುಚ್ಚು ಕಮ್ಮಿ ಇದ್ದ ಓಹೋ ನೀನು ಕೇಳಿದ್ರು ಕಾಲ ಇರೋ ಕಂಬಳಿ ಕೇಳಿಲ್ಲ, ಅದಕ್ಕೆ ಕೇಳಬೇಡ ಇಂಥ ಹುಚ್ಚು ಸಿಗುವುದಿಲ್ಲ. ಅದಕ್ಕೆ ದಾಸ ಬೀಳ್ತಾರೆ ಹುಚ್ಚು ಹಿಡಿ ನನಗೆ ಹುಚ್ಚು ಹಿಡಿ
ನಮಗೆ ಹುಚ್ಚಿಡೋದು ಟಿ ವಿ ಹುಚ್ಚು, ಮೊಬೈಲ್ ಹುಚ್ಚು, ತಿನ್ನು ಹುಚ್ಚು, ಸಿನಿಮಾ ನೋಡೋ ಹುಚ್ಚು, ಈ ಹುಚ್ಚು. ಅವರಂತ ಹುಚ್ಚು ಹಿಡಿಯುತ್ತೇನೆಗೆ ಹುಚ್ಚು ಹಿಡಿಯುತ್ತೆ, ಅಚ್ಯುತನ ನಾಮವೆಂಬ ಹುಚ್ಚು ಮೆದ್ದು ತಲೆಗೇರಿ ಹುಚ್ಚು ಹಿಡಿಯುತ್ತೇನೆಗೆ ಹುಚ್ಚು ಹಿಡಿಯುತ್ತೆ. ಈ ಹುಚ್ಚು ಹಿಡಿಯೋದು ಗೊತ್ತಾ ಅಂತ. ಈ ಹುಚ್ಚಿಡದ ಕಾಮವೆಂಬ ಅಂಗಿಯನ್ನು ಹರಿದು ಹರಿದು ಹಾಕುವುದು, ಕ್ರೋಧವೆಂಬ ಬೀಜವನ್ನು ತೆರೆದು ತೆರೆದು ಬಿಸುವುದು, ಕೃಷ್ಣರಂಗರಿ ಕಮಲದಲ್ಲಿ ಸೊರಗಿ ಸೊರಗಿ ಬೀಳುದು. ಹುಚ್ಚು ಹಿಡಿಯುತ್ತೇನೆ ಹುಚ್ಚು ಹಿಡಿ ಅಂತ ಮಾತು. ಇಷ್ಟು ಹೇಳಿದರೆ ಆತ್ಮ ಕನಕಪ್ಪ ಏನು ಕೇಳಿ ಅಂತ ಅವ್ರು ಹೇಳೋರು. ಅವ್ರಿಗೆಲ್ಲರೂ ಗುಚ್ಚಿಕೊಡುವುದು ಕೆಲವು ಮನ್ಯಾಗ ಒಂದು ಗುಚ್ಚಿಕೊಂಡು ಮತ್ತೆ ಗುಚ್ಚಿ ಕೇಳಿ ಅನ್ನೋ ಕನಕಪ್ಪ ನಾ ಹೇಳಿ ಕೇಳೋಂಗಿಲ್ಲ. ಮತ್ತೆ ಹೋಗಿ ಮಕ್ಕಳು ನೋಡೋಣ ಹೆಂಗೆ ಕೇಳಿ ಕೊಡ್ತಾರೆ ಅವರೆಲ್ಲ. ಆತ್ಮ ಬಂದ, ಕನಕಪ್ಪ ಬಂದ, ವಾದಿರಾಜ ಕನಕಪ್ಪ ಅವ್ರು ಕೊಡ್ಬಾರ್ದು. ವ್ಯಾಸಾಯ ಕನಕಪ್ಪ ಭಾರತ ನೋಡಿ ಹೆಂಗೆ ಕರೀತಾರೆ ಮಾತುಕಂತ ಕನಕ ಯೋಗ್ಯತಾ ಇರ್ತಾರೆ. ಕನಕಪ್ಪ ಅಂದ, ಸ್ವಾಮಿ ನಾವು ಭಜನೆ ಕೂತ್ಕೊಂಡು ನಿಜಾನ ನಾಳೆ ಗೊತ್ತಿಲ್ಲ ಹೇಳೋದು ನಾನು. ಅವ್ರನ್ನ ಡ್ಯೂಟಿಯಿಂದ ಮನೆಗೆ ಗೊತ್ತಿ ಮಾತಾಡ. ತಿಮ್ಮ ಬಾಬಾ ಇಲ್ಲಿ ಅಂದರು. ಅಗಳೇನು ಕೇಳಿದ್ದಿಲ್ಲ ಏನಂದ್ರು. ನಮ್ಮ ತಲೆ ತುರ್ಕೋತ ಹೇಳಿದೆ ಆ ಕಂಬಳಿ ಕಾಲಾಗಿ ಬ್ಯಾಡ ನನಗೆ ಅಂದ. ಮತ್ತೇನು ಬೇಕಿದ್ರಾಗ ಕನಕದಾಸ ಮಾಡ್ತೇವೆ ಒಬ್ಬ ಬರ್ತೀರವ ಒಂಚೂರು ಹುಚ್ಚು ಕೊಟ್ಬಿಟ್ಟು ನಿಮಗೆ ಹಬ್ಬ ಇದು ನಿನ್ನ ಯೋಗ್ಯತಾ ಅಲ್ಲ ಅಂದರು. ಕನಕಪ್ಪ ನಿನ್ನ ಗರಡಿ ಮನೆ ಇದು, ನಿನ್ನ ಪಾಠಶಾಲೆ ನೀ ಕಲಿಸಿ ಅವಾಗ ಇನ್ನು ನನಗೆ ಗೊತ್ತಿಲ್ಲ ನೀವು ನೋಡಿರ್ಬೇಕಾದ್ರೆ ಆ ಹುಡುಗಿ ಅಂತಿರ್ತದ ನಾವು ಹುಚ್ಚು. ಆತ್ಮ ಸ್ವಾಮಿ ನೋಡಿ ಅಂತ ಹುಡಿದ್ದ ಹೇಳಿದ ಕನಕಪ್ಪ. ಆ ಮ್ಯಾಲಿನ ಚರ್ಮ ನೋಡ್ಬೇಡ್ರಿ, ಒಳಗಿರ್ತಕ್ಕಂಥ ಜೀವನ ನೋಡಿ ಅಂತ ನೋಡಿ ಏನಾಗಿದೆ ಜೀವನದ ಯೋಗ್ಯತಾ ನೋಡ್ರಿ ಅಂತ ಆತ್ಮ ಅಂತ. ಎಲ್ಲರೂ ಕನಕದಾಸರು ಅಷ್ಟು ಕುಂದ್ರ ಪ್ರಭುಗಳು ವಾದಿರಾಜರು ಅವರು ಇಟ್ಟು ದ್ವರ ಕೊಟ್ಟು ವಿಷಯ. ಇವತ್ತಿಗೂ ಕೂಡ ಮಂತ್ರಾಲಯ ಸ್ವಾಮಿಗಳು, ವರೇಂದ್ರ ಸ್ವಾಮಿಗಳು, ಟೀಕಾಕೃಪಾದರು, ವ್ಯಾಸರಾಯರು ಅನುಗ್ರಹ ಮಾಡಿ ಅಲ್ಲಿ ಅವ್ರಿಗೆ ಹಚ್ಚಿದ ಮೃತ್ತಿಕಾ ಪಾವಗೆ ಅಂತ ಶಕ್ತಿ ತಿಳ್ಕೊಡ್ತಾರೆ. ಡೈರೆಕ್ಟ್ ಅನುಗ್ರಹ ಮಾಡಿ ಹೇಳ್ತಾರೆ, ಎಲ್ಲರೂ ಅನುಗ್ರಹ ಮಾಡಿ ಅವ್ರೊಂಚೂರು ಹುಚ್ಚು, ಇವ್ರದೊಂದು ತಕ್ಕು, ಅವ್ರದೊಂದು ಸ್ವಲ್ಪ, ಇವ್ರೊಂದು ತೀರ್ಥ ತಗೊಂಡು ಹುಡ್ಕೊಂಡ ತಿಮ್ಮ ಅವರೇ ಜಗನ್ನಾಥದಾಸ. ನಾ ಹೇಳೋ ಮಾತಲ್ಲ ಅಂತ. ವ್ಯಾಸತೀರ್ಥರ ಬಲವು ವಿಠಲೋ ವಾಸಗ ಪ್ರಭುವರೇ ಪುರಂದರ ದಾಸರಾಯರ ಬಲವು ತಿಳಿಯಲು ಓದಿ ಕೇಳದಲ್ಲಿ ಕೇಶವನ ಗುಣ ಮಣಿಗಳ ಪ್ರಾಣೇಶಗರ್ಪಿಗೆ ವಾದಿರಾಜರ ಕೋಶಗೊಪ್ಪ ಹರಿಕ ತಾಂಬತ್ತ ಸಾಲ ಬೇಡ. ಈ ಮಾತು ಅಂತದು ವ್ಯಾಸತೀರ್ಥರ ಬಲವು ಈಗ ಮೇಲೆ ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ಬಲವು ತಿಳಿಯಲು ಓದಿ ಕೇಳದಲ್ಲಿ ಅಂತ ಗ್ರಂಥ. ಕೇಶವನ ಗುಣ ಮಣಿಗಳಲ್ಲಿ ಪ್ರಾಣೇಶಗರ್ಪಿಗೆ ವಾದಿರಾಜರ ಕೋಶಗೊಪ್ಪ ಹರಿಕ ತಾಂಬತ್ತ ಸಾಲ ಬೇಡ. ವಾದ್ಯರಾಜರು ಪ್ರಪಂಚ ನಿಂತೆ ತತ್ವ ಹೊಂದ ರುಕ್ಮಿಣಿ ವಿಜಯ ಅಲ್ಲಿರ್ತಕ್ಕಂಥ ಗ್ರಂಥ ಹರಿಕತಾಂಬ ಅಂತ ಮಹಾನುಭಾವ. ಹರಿಕತಾಂಬ ಮಹಿಮೆಯಲ್ಲೇ ತಾವು ಹೇಳ್ತಾರೆ, ಜಿಗದಾಂಬ ಹೇಳ್ತಾರೆ. ಏನು ಹರಿಕತಾಂಬ ಏನಾಗ್ತದೆ, ಮಕ್ಕಳಿಗೆ ನೋವು ಸಿಗ್ತಾವ, ವರ ಸಿಗ್ತಾನೆ, ಕನ್ಯಾ ಸಿಗ್ತಾವ ಅಂತಾರೆ. ಇವೆಲ್ಲ ಅವಾಂತರ ಪ್ರಯೋಜನ ಇದೆ. ಮುಖ್ಯ ಪ್ರಯೋಜನ ಅಂತ ಪರಮಾತ್ಮ ವಿಠಲ ನಾರಾಯಣ ಪರಮಾತ್ಮ ಹೇಳ್ತಾರೆ. ನೃತ್ಯ ಮಾಡುವ ನವನ ಮನೆಗಳು ನಿತ್ಯ ಮಂಗಲ ಹರಿಕತಾಂಬತ್ತ ಸಾಲ ಕಟ್ಟಿಸುವ. ಹರಿಕತಾಂಬ ಸಾಲ ಅನ್ಕೋತಾರೆ, ಯಾರು ದೊಡ್ಡ ಬೇಡ ಇನ್ನೊಂದು ಬನ್ನಿ ಅನ್ಕೋತಾರೆ, ಮನಸ್ಸು ತಗೊಂಡ್ರಿ ನೀವು ಕೃಷ್ಣ ಹಿಂದಿನ ಇಂಥ ಮಹಾತ್ಮರು ಯಾರು ಅಂತಕ್ಕಂಥ ತಿಳ್ಕೊಂಡ್ರಿ. ಅದಕ್ಕೆ ಹರಿಕತಾಂಬತ್ತ ಸಾಲ ಅದರ ಎಲ್ಲ ವಿಷಯಗಳು ಅಂತ ಮಹಾನುಭಾವ ಜಗನ್ನಾಥ ಬ್ಯಾಗೊಟ್ಟಾಗ ಹುಟ್ಟಿದರು. ಅಸಾಧ್ಯ ಪಾಂಡಿತ್ಯ ನಾನು ಹುಡುಗರು ಇದು ಅವ್ರಿಗೆ ಶಾಸಕರು ಆಗಿದ್ದಿಲ್ಲ. ಜಗನ್ನಾಥ ಶ್ರೀರಂಗ ಶ್ರೀನಿವಾಸ ಅವ್ರ ತಂದೆ ಈ ದೂರ ನಿಮ್ಮ ನಿಮ್ಮನೇನು ದುಡ್ಡೆ ಬಿಟ್ಟಂತಲ್ಲೋ ಕೇಳು ಯಾರೋ ಹೊರದಿಂದರು ಅಥವಾ ಹೆಲ್ಪ ದುಡ್ಡು ಹೇಳೋದ್ರು 5 ಶ್ಲೋಕ ಮಾಡ. ಅದಕ್ಕೆ ವರದೇಂದ್ರ ಪಂಚಕಾಂಡಿದ್ರು ಯಾರು ಮಾಡಿದ ಶ್ರೀರಾಮಪುತ್ರ ಅಂತ ಅನ್ನೋದು ನಾನು ಹುಡುಗಿ. ಆ ವರೇಂದ್ರ ಪಂಚಕ ಅದು ಭಗವಂತನೂ ಅರ್ಥ ಆಗ್ತದೆ, ಮುಖ್ಯಪ್ರಭುನೂ ಅರ್ಥ ಆಗ್ತದೆ, ಆ ಸ್ವಾಮಿಗೂ ಅವ್ರಿಗೂ ಅರ್ಥ, 3 ಅರ್ಥ ನೋಡಿದ್ರು. ಹತ್ತಕ್ಕೆ ಹುಡುಗ ಅಧ್ಯಯನ ಮಕ್ಕಳು ವರೇಂದ್ರ ದೀಪಾವಳಿ ಉದಾಂತ ಅಧ್ಯಯನ ಮಾಡಿ 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 ಅಖಂಡ ಪಂಡಿತ ಸೀನಪ್ಪ ಹೋಗಿ ಶ್ರೀನಿವಾಸಾಚಾರು ಭಾಳ ನೇಮ ಇಟ್ಕೊಂಡ್ಬಿಟ್ರು. ಒದ್ದಿ ಮೇಲೆ ಯಾರು ಮಾಡಿದ್ರು ಹಂಗಿಲ್ಲ.
ಆ ಕುಂಬಿ ಪಾಕ ಹಿಸ್ಟ್ರಿ ಪಾಕವನ್ನು ಹಂಗಿಲ್ಲ ಬರಬಾರ ತಾಯಿ ಮಾಡೋದು ನಮ್ಮ ಹೆಣ್ಣು ಮಾಡ್ತಿಲ್ಲ ಅಂತ ಇಷ್ಟು ನೇಮ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಪ್ರತಿಯೊಂದು ಹೀಗೆ ಮಾಡಿ ನೋಡಿದ್ರೆ ಮಾಡಿ ಬಂದ್ಬಿಟ್ಟು ಜಗ ಬೇಕಲ್ಲ. ಇವ್ರು ಕಂಬ ನೋಡಿರಿ, ಮಾನಿ ನೋಡಿರಿ, ಅಲ್ಲಿ ಬಂದು ಕೂತ್ಕೊಂಡು ಆ ಮನೆ ಕಿಗಿ ಆಗಿದೆ. ಮನಿ ಮಾಲಕನ ತಪ್ಪಲಿಕ್ಕೆ ಸರ್ ಏನಪ್ಪ ಅಂತ ಮನೆ ಪುಟ್ಟ ಆಚಾರ ಬಂದಾರ ಕೊಟ್ಟು ಸ್ವಾಮಿ ನೀವು ಹೂವಾಡಿ ಯಾಕೆ ಇಲ್ಲ ಆ ಮನೆ ಒಳಗೆ ಭೂತ ಪ್ರೇತ ಕೂತ್ಕೊಂಡ್ಬಿಡ್ತಾವ. ಯಾರು ಹೋಗೋ ತಿಂದು ಹಾಕಿಬಿಡ್ತಾವ. ನೀವು ದೊಡ್ಡ ಆಚಾರ ಪಾಪ ಮತ್ತೊಂದು ನೀವು ಹೆಂಡರು ಹಿಡ್ಕೊಂಡು ಬಂದಿರಿ, ಹುಡುಗರು ಕರ್ಕೊಂಡು ಒಳಗಡೆ ಶಿವರಾಚಾರ್ಯ ನಮ್ಮ ಕೊಟ್ಟ ಹುಡುಗರು ಹೊಡ್ತಾವ. ಸ್ವಾಮಿ ಕೊಡಪ್ಪ ನಾವು ಹುಡ್ಕೋತೀವಿ ಇಲ್ಲಿ ತೊಗೊಳಗೆ ಕೂತ್ಕೊಂಡು ಹೋಗ್ಬೇಕು. ಸುಧಾರಿ ಗ್ರಂಥ, ಚಂದ್ರಿಕಾ, ನ್ಯಾಯಮೂರ್ತ ಗ್ರಂಥಗಳು, ವಾಯುಸ್ತುತಿ ಪುನಶ್ಚಮ ದಿನ ಪಾಠಪ್ರಜನೆ ದೇವರಿಲ್ದವ ಭೂತ ಪ್ರೇತ ಪಿಶಾಚಾರಿ ಪೀಡಾ ದರ್ಶನ ಜಾಯತೆ. ಬರೀ ಆ ಪುಸ್ತಕ ಹಚ್ಚಿಕೊಂಡ್ರೆ ಪಾದಕ ತಗೊಂಡ್ರೆ ಭೂತ ಪ್ರೇತ ಓಡ್ ಹೋಗ್ತಾವ ಅಂತ ಹೇಳ್ದಂಗೆ ಅಂತ ಮಧುಶಾಸ್ತ್ರ ಹೋಗ್ತಾರೆ. ಭೂತ ಪ್ರೇತ ಸಾಧ್ಯ ಭಾಳ ಅನುಭವ ತಿಳ್ಕೊಂಡಿರ್ಬೇಕು. ವಾಯುಸ್ತುತಿ ಪುನಶ್ಚನ ಮಾಡಿದರೆ ವಾಯುಸ್ತುತಿ ಅಂದ್ರೆ ಯಾವ ಭೂತ ಪ್ರೇತ ಯಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾನುಭಾವರು ನಿತ್ಯದಲ್ಲಿ ಪಾಠ ಹೇಳೋದು, ಪ್ರವಚನ ಹೇಳೋದು, ದೊಡ್ಡ ಗ್ರಂಥಗಳು. ಆ ಭೂತ ಅಂತಂದು ರಾತ್ರಿ ಹೊಟ್ಟೆ ಅಂತಂದು ಮಾರಾಯರ ನಗುರು ಹೇಳಿದ್ರೆ ನೀವು ನನಗೆ ಇದೇ ಜನ ಮುಕ್ತ ಮಾಡೋಣ ಅಂತಂದೇನು ನಾನು ಸಾಕಾಗಿದೆ, ಜೀವನವಾಗಿ ಬೇಕಾಗಿದೆ, ಇದಕ್ಕೆ ಉದ್ಧಾರ ಅದೇ ಅಂತ ಆಚಾರ ಮಹಿಮಾ ಸ್ವಲ್ಪ ಗ್ರಂಥಶಾಸ್ತ್ರ ದ್ವಾಚಾರ ಗ್ರಂಥ ಮಹಿಮಾ ಇರ್ತದಲ್ಲ ಅದಂತೆ ಯಾರಿಗೆ ಸಂಸಾರ ಅದು ಕೇಳಿದ್ರೆ ಅದನ್ನು ಓದಿದ್ರೆ ಅದನ್ನು ಪಠನ ಮಾಡಿದ್ರೆ ಭೂತ ಪ್ರೇತ ಓಡಿ ಹೋಗ್ತಾವ. ಸಾಕ್ಷಾತ್ ಭಗವಂತ ನೃತ್ಯ ಮಾಡುವ ನವನ ಮನೆಯೊಳು ನಿತ್ಯ ಮಂಗಲ ಹರಿಕಥಾ ಹರಿಕಥಾ ಪ್ರಸಾರ ಅಂತ ತತ್ವಾಭಿಮಾನಿ ದೇವ ಆಟಾಡ್ತಕ್ಕಂಥ ಆಂಗ್ಲ ಇದ್ದಂಗೆ ಅಂತ ಹರಿಕಥಾ ಅದು ಅಡ್ಡ ಒಂದು ಪದ ದಾಪುಟ ಬರೆಯುವಂತ ಅಂತ ಮಹಾನುಭಾವರು ಕೂತ್ಕೊಂಡು ನಿಮ್ಗೆ ಗೊತ್ತದ ವಿಜಯದ ಹೇಗಪ್ಪ ಮಾಡಿ ಕುದು ಶಿವಲಿ ಬಂತು ಅಲ್ಲಿ ಇಲ್ಲೆಲ್ಲ ಕಡೆ ಅಡ್ಡದು ಎಲ್ಲ ಕಡೆ ಕೆಲಸ ಆಗಿಲ್ಲ. ಮನೆಗೆ ಒಂದು ಮತ್ತು ಅಲ್ಲಿ ಎಲ್ಲ ಅಲ್ಲಿ ನಾವು ಹಂಗೆ ಇದ್ದೀವಿ. ಆ ಕರೆಯಲ್ಲಿ ಅಕೌಂಟ್ ಇಡ್ತೇವೆ ಪುನಃ ಸಾಯಿ ಹೋಗಿ ಗುಡಿಗೆ ಬಿಡ್ತೀವಿ. ಇಲ್ಲಿ ಕೆಲಸ ಆಗೋದು ಬರೋದು ಆಮೇಲೆ ಬರೋದು ರಾಯ್ ಹತ್ರ ರಾಯ್ ಹತ್ರ ಎಷ್ಟು ಲೇಟ್ ಆಗಿಬಿಟ್ಟು ಅದು ಕೇಳೋದು ವಾರಾಂಗನಾದ್ಯೂತ ಚೌರ್ಯಾನ್ಯದಾರಾದಿ ರತ್ವಾದ್ವೈದ್ಯತ್ವ ಸೋಮಾಂ ಪ್ರಭು ಶ್ರೀರಾಘವೇಂದ್ರಾದೆ 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 ಪಾಹಿ ಪ್ರಭು ಕೇಳಿರ್ಬೇಕು. ಅಕ್ಷಮಾಲಿಕ ಸ್ತೋತ್ರ ಇದನ್ನು ಅಂದವರು ರಾಯರ ಬಂದುಕೊಂಡು 30 ವರ್ಷದ ನಾವು 34 ವರ್ಷ ಎಲ್ಲ ಕೆಟ್ಟ ಕೆಲಸ ಅಷ್ಟು ಮುಗಿಸಿದ್ರು. ಭಾಳ ಸಾಕಾಯ್ತು. ಯಾರು ಗುರುಗಳಿಗೆ ಕೋಪ ಹೊತ್ತಾಯಿತು ಉಣ್ಣಾವ ಹೊತ್ತಾಯಿದ್ದ ರಾಯರು ಓದಲ್ಲಿ ಈ ಸುಖ ವಾರಾಂಗನಾದ್ಯೂತ ಚೌರ್ಯಾನ್ಯದಾರಾದಿ ರತ್ವಾದ್ವೈದ್ಯತ್ವ ಪ್ರಭು ಶ್ರೀರಾಘವೇಂದ್ರಾದೆ 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 ಪಾಯಿ ಪ್ರಭು. ನಾ ಏನು ಮಾಡಿ ಹೇಳ್ಬೇಕು ಹೋಗಲ್ಲ. ವಾರಾಂಗನ ಅರ್ಥ ನನ್ನ ಮಕ್ಕಳು ಬರೀ ಹೇಳ್ಕೊಂಡ ಹೇಳಿ ನಾನು ದ್ಯೂತ ಇಸ್ಪೇಟು ಎಲ್ಲ ಮುಗಿಸಿ ನಾನು ಶೌರ್ಯ ಕಳವು ಅದನ್ನು ಮಾಡಿ ಅನ್ಯದಾರ ತತ್ವ ದಾರ ಅಂತ ಹೇಳ್ತಕ್ಕಂಥ ಅನ್ಯದಾರ ಬೇರೆ ಹೆಣ್ಣಿ ಮೇಲೆ ಕರ್ಕೊಂಡು ಹಾಕ್ಯಾನ. ವಾರಾಂಗನ ದ್ಯೂತ ಚೌರ್ಯ ಅನ್ಯದಾರಾದಿ ರತ್ವಾದ್ವೈದ್ಯತ್ವ ಸೋಮಾಂ ಪ್ರಭು ಶ್ರೀರಾಘವೇಂದ್ರ ಇಷ್ಟೆಲ್ಲ ಮಾಡಿದ ಸ್ವಾಮಿ. ಇಂಥವು ಭಾಳ ಮಾಡಿದೆ ಎಂದು ಅಂತ ಆದಿ ಇಂಥವು ಭಾಳ ಮಾಡಿದ ಮಾಡ್ತಾರೆ ಸಲುವಾಗಿ ಬಾ ಉದ್ಧಾರ ಮಾಡ್ತೀಬಾರ್ದು ಮುಂದೆ ಉದ್ಧಾರ ಮಾಡಿ ಅವ್ರ ವಿಕಾರ ಅನುಭವ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮಾತಾಚಾರ ಇಷ್ಟು ತಪ್ಪು ಮಾಡಿದ ಅಲ್ಲಿ ಬಂದು ಹಳೆದಾರ ಬಂದು ಹರಿಕಥಾ ಸ್ಥಾಪೊಳಗೆ ಜಗನ್ನಾಥ ದಾಸರ ಆಟೋಬಯೋಗ್ರಾಫಿ ಎಲಿಮೆಂಟ್ಸ್ ಎಲ್ಲ ಬಂತು. ಗೊತ್ತಾಗ್ತದೆ ಅಂತ ಓದಿರುವ ಅಸುರನ್ನು ಜರೆದು ಸಹೋದರರಿಗೆ ಉಪದೇಶಿಸಿದ ಯಾರಂತರ ಜಗನ್ನಾಥ ಹರಿಕಥಾ ಓದಿಸುವ ಗುರುಗಳನ್ನು ಜರೆದು ಯಾರಿಗಂತಾರ ರಾಯ ಓದಿಸುವ ಗುರುಗಳನ್ನು ಜರೆದು ಸಹೋದರರಿಗೆ ಉಪದೇಶಿಸಿದ. ಓದಿಸುವ ಗುರುಗಳು ಚಂಡಾಮೃತ ಪ್ರಹ್ಲಾದರೇ ಮಾಡಿ ಚಂಡಾಮೃತ ಕೂಡ್ಕೊಂಡು ತನ್ನ ಸಹೋದರ ನಾವು ಸಹೋದರ ಇವರು ಜಗನ್ನಾಥ ಸರ್ ಸಲ್ಲಾದ್ರಾಂಶ ನಮ್ಮನ್ನು ಕೇಳ್ತಾರೆ ಉಪದೇಶ ಅಂತ ಹೇಳ್ಕೊಂಡು ಇನ್ನೊಂದು ಬರ್ತದೆ. ಆ ರೀತಿಯಾಗಿ ಬಂದು ಅಲ್ಲಿ ಹೋಗ್ಬಾ
ವಿಜಯದಾಗ ಅಪಮಾನ ಮಾಡಿದ ಎಂದೂ ಕೂಡ ದೊಡ್ಡೋಗಿ ಮಾತಾಡಿ ಹೋಗ್ಬಾರ್ದು. ನಮ್ಮ ಬಾಯಿ ನಾಡಿ ಭಾಳ ಹೊಸ ಆಯ್ತು. ನಿನ್ನ ನೀಚ ಬುದ್ಧಿ ಬಿಡೋ ನಾಲಿಗೆ. ಒಮ್ಮೆ ನಾಲಿಗೆ ಹಲ್ಲಿಗೆ ನ್ಯಾಯ ಬಂತು. ಹಲ್ಲು ಶ್ರೇಷ್ಠ ನಾಲಿಗೆ ಬಿಡುತ್ತದೆ. ಹಲ್ಲಂತೂ ನಾಲಿಗೆ ನಾ ಭಾಷೆ ಆಗ್ತದೆ. ನಾ 32 ದಿನ ಒಳಗೆ ನಾ ಒಳಗೆ ಹೋಗಿ ಸುದ್ದಿ ಮಗನ ಯಾರಿಗೆ ಈಗ ಒಳಗೆ ಹಾಕೋದು ಗೊತ್ತಿಲ್ಲ. ನಾ ಇದ್ದೇನೆ ಅಂತ ನೀ ಸುದ್ದಿ ಅಂತ ನಾಲಿಗೆ ಹೆಂಗೆಲ್ಲ ಪದ ಮಾಡ ನಾ ಹೇಳ ಅಂತ ನಾಲಿಗೆ. ನಾ ಅಕಸ್ಮಾತ್ ಬಾಯಿ ಬಿಟ್ಟರೆ ನೀವು ಒಟ್ಟು ಒಮ್ಮೆ ಕಾಯಿ ಬೀಳ್ತೀನಿ ಅಂತ ಅದಕ್ಕೆಲ್ಲ ಹೇಳಿದೆ. ನಾ ಕೆಟ್ಟ ಮಾತ್ರ 2 ರೂಪಾಯಿ ಬಿಡಿದ್ರೆ ಒಟ್ಟು ಕಾಲು ದಾಳ ಮಾಡೋದು ಹಲ್ ಮಾತಂದು ನಾಲಿಗೆ ಭಾಳ ಕೆಟ್ಟದ್ದು ಕೊಟ್ಟರೆ ಹೇಳ್ತಾ ಇದ್ದ ಇಷ್ಟಂತ ಅಂಥವ್ರೇನಿದೆ ಅನುಭವ ನೋಡ್ಬೋದು ಗೊತ್ತಿರ್ತಾರೆ. ಎಲ್ಲಿ ಬರ್ಬೇಕು ಚಿಕ್ಕ ಬಡಿಯೋದು ಎಲ್ಲರೂ ಗೊತ್ತಿಲ್ಲ. ಹಣ್ಣಾಗ್ಬಿಟ್ಟಿದೆ ಬಂದು ಏನು ಉಳಿದಿಲ್ಲ. ಅಖಂಡ್ರ ಆಯ್ತು ಸೇವೆ ಮಾಡಿದ್ರು. ನಾವು ಮಾಡೋ ಶಿವಪ್ಪ ಮಾಡೋದು ಭಾಳ ಅಂತ ನಾವೇನು ಸೇವಾ ಮಾಡ್ತೀವಿ. ರಾಯರು ತೋತ ನಮ್ಮ ಶಿವನ ಅದು ಭಾಳ ನಾವೆಲ್ಲ ಉಂಡು ತಿಂದು ಅವಕಾಶ ದಿನ ಎಲ್ಲ ದಿನ ಒಂದು ಊಟ ತಿಂದ್ರೆ ಅದಕ್ಕೆ ನ್ಯಾಯ ಜಗನ್ನಾಥ ರಾಯ ಹೇಳಿದ್ರು ಉಪ ಮಹಾರಾಯ ಹೋಗುತ್ತೆ ನಡ್ಕೊಂಡು ಬರ್ಲಿಕ್ಕತ್ತಾರ. ಮುಂದೆ ಕಾಣ್ತು ಸಿಬ್ಬಿ ಅಶ್ವತ್ಥರು ತಕ್ಕನೇ ಆಗಬೇಕಾದ್ರೆ ಜೀವ ನೋಡಿಲ್ಲ. ಮೇಲೆ ಸ್ವಚ್ಛದ ಇದು ಹೆಂಗೆ ಮಾಡಾಗುತ್ತೆ. ಹೆಜ್ಜೆನು ಜನ ಬಂದು ಹೋಗ್ಯಾರ. ಇದನ್ನ ಬಗ್ಗೆ ಎಷ್ಟು ಹುಡುಗಿಯು ಅಲ್ಲಿ ಚಿನ್ನಪ್ಪ ಹುಡುಗಿ ಭಾವ ಕೂತು ಪರಿಚಯ ಇದ್ದು ಚಿನ್ನಪ್ಪ ಗುರುಗಳ ಅಪರಾಧ ಕ್ಷಮ ಮಾಡಿದೆ. ತುಂಬ ನೀರು ಮಾಡಿದೆ. ದೊಡ್ಡರು ಹೇಗಿರ್ತಾವ ಇನ್ನೊಂದು ಹರಿಗಂತ ಅರ್ಥ ಮಾಡ್ತಾರೆ. ಕಂಡರು ಸರಿ ಕಾಣದಿದ್ದರೂ ಸರಿ ದೇಶ ತಿಪ್ಪುದೇ ಪುಂಡರೀಗ ದಳಾಯ ತಾಕ್ಷಣ ವಿಮಲ ಪದಪದ್ಮ ಬಂಡುಡಿಗಳೆಂದಿರಿಸುವ ಬಹುತರ ಹಿಂಡು ನೋಡಿದ ಮಾತ್ರದಲ್ಲಿ ತನ್ನ ದಿಂಡುಗಿಡಿಯರ ಪಾವನ ಅಲ್ಪರಾಕ್ಷಣತೆ ಅವಳ ಜೀವ. ಕಂಡರು ಸರಿ ಕಾಣದಿದ್ದರೂ ಸರಿ ದೇಶ ತಿಪ್ಪುದೇ ಕೆಂಡಿರ್ತದೆ. ಭೂಮಿ ಮುಚ್ಚೋಡಿರ್ತದೆ. ಕೆಂಡ ಕಾಣಂಗಲ್ಲ. ಅದು ಮುಟ್ಟು ಸುತ್ತದಿಲ್ಲ. ಅದರಂತೆ ಕೆಂಡದಂತೆ ಅರ್ಥ ಕಂಡರೂ ಸರಿ ಕಾಣದಿದ್ದರೂ ಸರಿ ದೇಶ ತಿಪ್ಪುದೇ ಅದರಂತೆ ಪುಂಡರೀಕ ದಳಾಯ ತಾಕ್ಷಣ ವಿಮಲ ಪದವನ್ನು ಬಂಡುಣಿಗಳು ಒಂದೇ ಶಬ್ದ ಅರ್ಥ. ಪುಂಡರೀಕ ದಳಾಯ ತಾಕ್ಷಣ ಪರಮಾತ್ಮ. ಅವನ ಪಾದ ಅಂದರೆ ಭಗವಂತನ ಪಾದ. ಅದರ ಬಂಡು ಅಂದ್ರೆ ಜೇನು ಅಂತ ಅರ್ಥ. ಅದು ಪರಮಾತ್ಮ ಪಾದ ಕಮಲದಲ್ಲಿ ಇರತಕ್ಕಂಥ ಮಹಾನುಭಾವ ಕಂಡುಕೊಂಡಿದ್ರೆ ತನು ದಿಂಡು ಗಿಡಿ ಅವರ ಸಾಕಾಗಿದೆ ಪಾವನ ಮಾಲ್ಪಳ ಕ್ಷಣದಿ ಭಗವದ್ಭಕ್ತಿ ನಮಸ್ಕಾರ ಮಾಡಿ ಆಗ್ತಕ್ಕಂಥ ಮಹಿಮಾ ಭಗವಂತನ ಪುಂಡರೀಕ ದಳಾಯತಾಕ್ಷಣ ವಿಮಲ ಪದಪದ್ಮ ಬಂಡುಣಿಗಳಾಗ್ಬೇಕು. ನಾವು ಬಂಡುಣಿ ಜೇನು ಹೊಲ, ಬಂಡು ಜೇನು ಕುಣಿಯಲು ಉಂಡು ಅಂತ ಅರ್ಥ. ಪರಮಾತ್ಮನ ಪಾದ ಪಡ್ತಕ್ಕಂಥ ಬಂಡು ಅಲ್ಲಿ ಮಹಾನುಭವಿಸಿದ ಯಾರವರು ಪರಮಾತ್ಮನ ಪಾದ ಪಡೆದಿರ್ತಕ್ಕಂಥ ಮಹಾನುಭಾವ ಪಾವನ ಮಾಲ್ಪಣ. ಇಲ್ಪ ನನಗೆ ಸಂಬಂಧ ಇಲ್ಲ. ನನಗೆ ಆಗಿಲ್ಲ. ಶಿಷ್ಯ ಇರ್ತಾನೆ ಗೋಪಾಲ ಅಲ್ಲಿ ಹೋಗು ಹಾಗಂತ ಹೋಗುದು. ಅಲ್ಲಿ ಹೋಗ್ತಾರೆ ತ್ಯಾಗ ಭೋಗ ಸಮಾಯುಕ್ತ ಹಾಗಣ್ಣ ಹೇಳಿದ್ರು. ಅಂತರ್ವಾಣಿ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನಿಲ್ಲ. ಸ್ವಾಮಿ ಅಂತೀರ ಅಲ್ಲೇ ಕೂತಲ್ಲಿ ಇವರು ಉತ್ತೂರ ಇವರು ಚಿಪ್ಪಿಗೆರೆಗ ಅವರು ಇಲ್ಲಿ ಪಾಪ ಹುಡುಗಿನ ಆಯುಷ್ಯ ಕೊಡೋದು ಎಷ್ಟು ಕೊಡೋದು 40 ವರ್ಷ ಕೊಡೋದು ಅಂತ ಸಾಗಣ್ಣ ಗೋಪಾಲ ಸ್ವಾಮಿ ಅಷ್ಟು ಕೊಟ್ಟು ನನ್ನ ಸಾಧನ ಮಾಡಲಿಕ್ಕೆ ಅಲ್ಲಿ ಅಂತರ್ವಾಣಿ ಅಂತ ಏನು ಹೇಳಿ ಬೀಜಿದಾರ್ದು ಮಗಣ್ಣ ಇದು ಸಾಧನ ಮುಗಿದು ಅಂತ ಹೇಳ್ತಾರೆ. ಸಾಕು 40 ವರ್ಷ ನಾವು ಮಾಡ್ತೇವೆ. ಹೇಳ್ತಾರೆ ಸ್ವಾಮಿ ನಿಮ್ಮ ಆಜ್ಞಾ ಯಾರ್ಯಾರು ಯಾರು ಅವು ಪೂರ್ಣವಾಗ ಅವು ಕೊಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ತ್ಯಾಗ ಭೋಗ ಸಮಾಯುಕ್ತ ಭಾಗಣ್ಣ ಮಾನವರು ಯಾರು ಭೋಗ ದಾಸರಾದ ತಮ್ಮ 3 ಮಂದಿ ಶಿಷ್ಯರ ಮಕ್ಕಳ ತಮ್ಮಲ್ಲಿ ದಾಸಂಕಿತ ಪುರುಷರು ಸೀನಪ್ಪ ದಾಸರು ಹೇಳಿ ಇನ್ನು 3 ಮಂದಿ ಬಂದರು. ಗೋಪಾಲ ದಾಸರು ಒಂದಿನ ಪ್ರಾರಂಭ ಸಿಕ್ಕರೆ ಎದ್ದ. ಇನ್ನು ಮುಂದೆ ತಮ್ಮ ಯಾತ್ರಾ ಹೋಗು. ಆಗಿನ ಕಾಲಕ್ಕೆ ಒಬ್ಬ ಸೇವ ಮನುಷ್ಯ ಅವ ಮಕ್ಕಳಿಗಿರು ಪಾಪ
ಮುಂತಾಳೆ ಹೋಗಿ ಸೇವಾ ಮಾಡಿದ ಗಂಡ ಹೆಂಡತಿ ಕೊಡಿ ನಮಗೆ ಇಷ್ಟು ಹಬ್ಬ ಬಿಡ್ತೇವಲ್ಲ ನಾವು ಏನು ಹೇಳ್ತೀವಿ ಒಮ್ಮಿಲ ಮಾತು ಕಲ್ಪನೆ ಇರೋದಿಲ್ಲ ಈ ಕಲ್ಪನೆ ಹೇಳ್ತಾರ ಸ್ವಾಮಿ ನಾವು ಸುತ್ತಾರ ಇದೆ ಹೋಗ್ತೀವಿ ಲಕ್ಷ ಬ್ರಾಹ್ಮಣ ಉಳಿದ ಮಾಡ್ತೇವೆ ನಾವು ಅದು ಹಬ್ಬ ನಾವು ಮಾಡೋದಿಲ್ಲ ಸ್ವಾಮಿ ಅಂತ ಸರಿ ನಾವು ವಿಧಾನದ ಮಾಡ್ತೇವೆ ಕೆಲಸ ಪತ್ರ ಮಾಡ್ತೀವಿ ಆಮೇಲೆ ಹಂಗೆ ಹೇಳ್ತೇವೆ ಅವ್ರು ಕೇಳಿದ್ರು ಕರೆ ಅವ್ನು ಗಂಡು ತುಂಬ ಹೋಗ್ತಾನೆ ಅವತ್ತು ಅವಾಗ ಲಕ್ಷ ಬ್ರಾಹ್ಮಣ ಉಳಿದ ಹಾಕ್ತಾನ ಅವ್ನು ಹೇಳ್ತಿಲ್ಲ ಅದು ಈ ಬಿಡ್ಕೊಂಡು ಮತ್ತು ಏನು ಮಾಡ್ತೀವಿ ನೋಡ್ರಿ ಅಂದೆ ಅವ್ರು ಮಾಡೋಣ ಊಟಕ್ಕೇನು ಆಗ್ಬೋದು ಲಕ್ಷ ಬ್ರಾಹ್ಮಣ ಸಿಗ್ಬೇಕಲ್ಲ ಕೇಳು ಮತ್ತೆ ಗೌಡ ಇರುತ್ತೆ ಅರ್ಧ ಕಡೆ ಹಾಕೊಂಡು ರಾಯಿ ಹೇಳೋ ಹ್ಯಾಂಕರ್ವಾದ ಗುರಿ ಹೇಳ್ತಿದ್ದೆ ಮಾಡ್ಬೋದು ಅತ್ಯಂತ ದಯ ಶೂದೇ ತಪ್ಪು ಮಾಡಿ ಹೊಟ್ಟೆ ಹಾಕೋದು ಸೂತ್ರ ಮಾಡಿ ನಾವು ಮುಂದೆ ಹಾಕೋದು ಬಾಳ ಸಾಮಾನ್ಯ ಉಂಟು ಅಲ್ಲ ಅದು ಸಾಮಾನ್ಯ ಒಬ್ಬ ಮನುಷ್ಯ ಕುದುರೆ ಮೇಲೆ ಬರ್ತಾರೆ ಅವನು ಕೃಷ್ಣಾರ್ಪಣ ಹೆಂಗಿರ್ತು ಅವ್ರು ಅಡುಗೆ ಮಾಡ್ಕೊತಾರೆ ನೀವು ಮಾಡಿ ಹಚ್ಚುವುದಲ್ಲ ಅವ್ರಿಗೆ ಕೃಷ್ಣಾರ್ಪಣ ನಿಮ್ಗೆ ಲಕ್ಷ ಹೋಗಿ ಹೇಳ್ತಾರೆ ಆಗ ಹೇಳ್ತಾರೆ ಇಲ್ಲಿ ನಸಿಗೆ ಗೋಪಾಲ ಹರಿಯದ್ದಾರ ದಿವಸ ನಾ ಸಂಧ್ಯಾ ದೇವ್ರ ಕಟ್ಟಿ ಕಟ್ಟಿ ಬಾ ತಮ್ಮಂದ್ರಿಗೆ ಕುದುರೆ ಮೇಲೆ ಕೂತ್ಕೊಂಡು ಕಸ್ತೂರಿ ಹಸಿಕೊಂಡ ತಮ್ಮಂದ್ರಿಗೆ ಕೇಳ್ತ ಅಣ್ಣ ಮತ್ತು ನಾಳೆ ಹೋಗಿ ರೇಷನ್ ಹಾಕ್ಬಿಟ್ಟಲ್ಲ ಅಡಿಕೆ ಏನು ಹಾಕೋ ಅಕ್ಕಿ ಬೆಲ್ಲ ಕಡ್ಲೆ ಬೇಳೆ ಗುಂಡೆಲ್ಲ ಹಾಕೋಣ ಗೋಪಾಲದಾರ ವ್ಯವಸ್ಥೆ ಮಾಡ ಏನು ಹಾಕ್ಬಾರ್ದು ನಾವು ಬಡವರಿದ್ದ ನಮ್ಮವ್ವ ನುಚ್ಚು ಅಲಸಂದಿ ಹುಳಿ ಹಾಕ್ತಲ್ಲ ಅದು ಕಾಯ್ಕೋತ ತುದಿ ಹಾಕೋದು ಹೊಡ್ದ ಸ್ವಾಮಿ ನಾನು ಹೇಳ ಜ್ಞಾನಿಗಳು ಹಾಕಿರ್ತಾವ ಸ್ವಾಮಿ ಜ್ಞಾನ ಬೆಳಿಗ್ಗೆ ಕುತ್ಕೊಂಡ ಎಲ್ಲ ಸಾಮಾನ್ಯ ಇಟ್ಟ ಅಲಸಂದಿ ಇಟ್ಟ ನುಚ್ಚಿಟ್ಟ ಹಾಲು ಮೊಸರು ಇಟ್ಟ ಸಂಬಂಧ ಅಡುಗೆ ಮಾಡ್ತಾ ತಾವು ಪುಲಿ ಮಾಡಿ ಅವ್ರು ನೈವೇದ್ಯ ಅಂದ್ರೆ ಹೆಂಗೆ ಮಾಡೋದು ಆ ರಸಾಯನ ಉದ್ಯೋಗ ಇದೇ ಹೇಗೆ ನಾವು ಪೂಜೆ ಸದ್ಯ ಓದಿ ಗೊತ್ತಾಗುತ್ತೆ ಯಾವ ಪದಾರ್ಥ ಹೆಂಗಿರ್ಬೇಕು ಅನ್ನೋದು ದೇವ್ರು ಇಟ್ಟಾನ ಅಂತ ರುಚಿ ಇರ್ತದೆ ತಿಳ್ಕೊಂಡು ಇಲ್ಲ ಇರಲಿ ಸಾಕು ನೈವೇದ್ಯ ಹೇಳಿ ಕೃಷ್ಣಾರ್ಪಣ ಹೇಳಿದ್ರು ಲಕ್ಷ ಬ್ರಾಹ್ಮಣರು ಗೋಪಾಲದಾಸರು ಉಂಡ್ರು ಅಂದ್ರೆ ಲಕ್ಷ ಬ್ರಾಹ್ಮಣರು ಉಂಟ ಈಗ ತೆಗೆದಾವ ಇಟ್ಲ 34 ಸಾವಿರ ನಾಡಿಗಳು ಇಟ್ಲ 32 ಸಾವಿರ ಒಬ್ಬ ಸಾತ್ವಿಕ ಬ್ರಾಹ್ಮಣ ಊಟ ಮಾಡಿ ವೇದಾಂತ ಬಲ್ಲವ ಶಾಸ್ತ್ರಾಭ್ಯಾಸ ಮಾಡಿದ ಸಂಪನ್ನಾಗಿರ್ತಕ್ಕಂಥ ಊಟ ಮಾಡಿದ ಕೃಷ್ಣಾರ್ಪಣ ಅಂದ್ರೆ 36 ಸಾವಿರ ದಂಪತಿ ಊಟಕ್ಕಾಗದೆ ನೀವು ತಿಳ್ಕೊಂಡ್ಬಿಟ್ರಿ ಅಂತ ಶೂದೇ ಇಲ್ಲ ಅಂತ ಶೂ ಬಹಳ ಕಷ್ಟದ ಕೆಲಸ ಇದೆ ಅಂತೆಲ್ಲೋ ಪ್ರಸಿದ್ಧರು ನಾವು ಅವ್ರ ಕೈ ಬಿಟ್ಟಿವಿ ಯಾರಿಗೆ ಹಸು ಮಾಡ್ತಾರೆ ಯಾರಿಗೆ ತಿಳ್ಕೊಂಡು ಆ ರೀತಿಯಾಗಿ ನಿಮ್ಮ ಇಚ್ಛೆ ಇಡಕ್ಕೆ ಹೋಗಿ ನಾವು ತಾವೇನು ಉಳಿದು ಪದಾರ್ಥ ಕಟ್ಕೊಟ್ಟು ನಿಮ್ಮ ಪಾಠ ಆಗಿಟ್ಟು ಹೆಂಗೆ ಇರುತ್ತೆ ಇವತ್ತಿಗೂ ಆಗ್ಬಿಟ್ಟು ಇನ್ನೂ ಇದು ಅವ್ರು ಹೊಡ್ಸೋದ್ರಿಂದ ಇತ್ತು ಹೇಳ್ತಾರೆ ನಾವು ಇವತ್ತು ಪೂರ್ತಿ ಆವಾಗ ನಾಳೆ ಸಮಾಧಾನ ಕೊಡ್ತಾರೆ ನಮ್ಮ ಅವಶ್ಯಕತೆ ವಿಜಯ ಧರ್ಮೋತ್ಸವ ಇದ್ದಾರೆ ಆಮೇಲೆ ಗೋಪಾಲ ಧರ್ಮೋತ್ಸವ ಇರಲಿಕ್ಕಿಲ್ಲ ಇಂಥ ಮಹಾನುಭಾವರು ಗುರುಕೆ ಸ್ವಾಮಿಯನ್ನು 10 ಆಯುಷ್ಯ ಕೊಡ್ತೀವಿ 40 ವರ್ಷ ಆಯುಷ್ಯ ಯಾರಿಗೆ ಶ್ರೀನಿವಾಸ 40 ವರ್ಷ ಆಯುಷ್ಯ ತಗೊಂಡು ಆ ತರು ಬ್ರಾಹ್ಮಣಿ ಎನ್ನ ಭಿನ್ನತಿಗಳು ಧನ್ವಂತರಿ ಗೊತ್ತಿರ್ತಕ್ಕಂಥವ ಕರ್ಕೊಂಡು ಹೋದ ಗೋಪಾಲ ನಾವು ಬಾಲಿಗಳು ಹಿಂಗೆ ತಗೊಂಡು ಬೇರೆ ಇದ್ದವ ಕರ್ಕೊಂಡು ಆಯುಷ್ಯ ಕೊಟ್ಟೇವೆ ಹಿಂಗೆ ತಗೊಂಡು ಕೇಳಿದ್ರು ಜಗನ್ನಾಥ ಶ್ರೀನಿವಾಸ ಸ್ವಾಮಿ ಅಂಕಿತ ಕೊಟ್ಟು ಆಸನ ಮಾಡಿಕೋ ಎಲ್ಲ ಇಲ್ಲ ನಾವು ಕೊಡುವಾಗಿಲ್ಲ ಆಚೆ ಸಂಖ್ಯೆಲ್ಲ ಇದಕ್ಕೆ ಬೇರೆ ಇದ್ದವ ಕರ್ಕೊಂಡು ತಿರುಪತಿ ಕರ್ಕೊಂಡು ಸರಿ ಬಿಟ್ರು ಏನು ಉಳಿದಿಲ್ಲ ತಮ್ಮ ಒಂದು ಋಣ ಹೇಳ್ಕೊಂಡಾರೆ ಗೋಪಾಲದಾಸರು ಎಂಕಪ್ಪನ ರಸವನ್ನು ಹೋಯ್ತು ಹಾಡಿಗೆ ಗೋಪಾಲದಾಸರು ಹಾಡ್ತಾರ ಅನ್ನೋದು ಹೆಂಗಿರ್ಬೇಡ ಮೆರವಣಿಗೆ ಹೆಂಗಿರ್ಬೇಡ ಎಂಕಪ್ಪ ಹೆಂಗಿರ್ಬೇಡ ಜನ ಹೆಂಗಿರ್ಬೇಡ ಇಲ್ಲೊಬ್ಬರನ್ನ ಬಿಟ್ಟು ತುಂಬ ಜನರಿಗೆ ಬ್ರಾಹ್ಮಣ ಪಾಪ ಎಷ್ಟೋ ಹೊತ್ತನ್ನು ತಿಳ್ಕೊಂಡು ಪಾಪ ಬ್ರಾಹ್ಮಣ ಹಂಗೆ ಬಿಟ್ಕೊಂಡೇನೆ ಹೊಟ್ಟೆಯಿಂದ ತಿನ್ನವರೆಲ್ಲರೂ ಹೊರಗೆ ತಿನ್ನವರೆಲ್ಲರೂ ಓಡಿ ಕೂತ ಕೃಷ್ಣ ಪ್ರಸಾದ ಎಂಕಪ್ಪನ ಪ್ರಸಾದ ಆ ಕೇಸಿ ನೀರು ತೊಗೊಂಡು ಆಚಾರ್ಯ ಕ್ಷಮ ಮಾಡಿ ಬಿಟ್ಬೋದು ಯಾಕ್ರಿ ಅಂದರು ಆಗಲೇ ಬಂದಾಗ ನೀವು ಕೊಟ್ಟರೆ ಆ ಪ್ರಸಾದ ಕೊಟ್ಟರೆ ನಮಗೂ ದಷ್ಟು ಕೊಟ್ಟಾಗಿ ನಮಗೆ ಚೈತನ್ಯ ಬಿಟ್ಟರು ಅಪ್ಪ ನಾ ಬಂದಿರಪ್ಪ ಸಾಕ್ಷಾತ್ ಜಂಕಪ್ಪ ಬಂದಿರ್ತೀನಿ
ಎಂಕಪ್ಪ ಬಂದು ನೀರು ಆಹಾರ ಕೊಟ್ಟ ಮೇಲೆ ದೇಶಿಗೆ ಬರಲಿಕ್ಕೆ ದರ್ಶನ ಮಾಡಿದ ಸ್ವಾಮಿ ಸಾರ್ಥಕ ಉದ್ಧಾರ ಮಾಡಿದ ನೀವು ಅಂಕಿತ ಕೊಡ್ತಾರೆ ಹಂಗೆ ಅಡ್ಡಾಡ್ಸ ನೋಡಿದ್ರು ಇದು ಸಾಧನ. ಇಷ್ಟು ಓದಿ ಎಷ್ಟು ಪ್ರಕಾಂಡ ಪಂಡಿತರು ಕೂಡ ನಾನು ಸ್ವಲ್ಪ ಹೋಲಿಕೆ ಬೇಕು ಅದಕ್ಕೆ ನಮ್ದು ಮೇಲೆ 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 ಮಾತಾಡ್ತಾನೆ ವಿಪಶ್ಚಿತ ಕೂಡಾಡೋದು ಏನು ನ್ಯಾಯ ಮಾಡಿ ಪೂಜೆ ಪೂಜೆ ಅರ್ಥ ಮಾಡಿಕೋದು ಅನುಸಂಧಾನ ತೋಬಾದ ಅಂತ ಹೇಳ್ತಾ ಇದ್ದಾನೆ. ಚಂದ್ರಭಾಗದ ಹಾಕಿ ಅದೇ ಮೇಲೆ ಹೋಗ್ತಾರ ಜಗನ್ನಾಥ ಇರ್ತಾರೆ ಕಲ್ಲ ಹೋಗ್ತಾರೆ ಕುಣ್ಕೋತ ಬಂದ ಕೋಟಿಗೆ ಬಕಾಯು ಜಗನ್ನಾಥ ವಿಠಲಯ್ಯ ಹರಿ ವಿಠಲಯ್ಯ ಅಂತ 5 ಹಾಡು ಮಾಡಬಹುದು ಎಂದು ಕಾಮ್ಯ ಪಂಡರಿ ರಾಯ ಯಾರ ನಿಂಗಿತ ಸಾಕ್ಷಾತ್ ವಿಠಲ ಅಂಕಿತ ಬರ್ತೀವಿ ಜಗನ್ನಾಥ ಕಲಿ ತೆಗೆದುಕೊಂಡು ಅಖಂಡ ಶಿವ ಮಾಡಿ ಒಂದು ಮಣ್ಣು ಶಿವ ಮಾಡಿ ನಾವು ನಮಸ್ಕಾರ ಆಗಿದ್ದು 40 ದಿನ ವಿಠಲ ಸದಾಚಾರ ಧರ್ಮ ಶುದ್ಧ ರೀತಿಯಿಂದ ಸೇವಾ ಕನ್ನಡವನ್ನು ಸೇವಾ ಅಲ್ಲ ಈ ನಾಳೆ ಮುಗಿದು ಸೇವಾ ಊರಿಗೆ ಹೋಗ್ಬೇಕು ಅನ್ನೋದಾಗೇನೆ ಬ್ರಾಹ್ಮಣ ಮುಕ್ತಿದೆ ಸ್ವಾಮಿ ಮಗಳು ಲಕ್ಷ್ಮೀ ಗುಡಿ ಅದ ನಾಳೆ ಮಡಿಗೆ ಹೊಸ ಮಾಡ್ತೀವಿ ದೇವ್ರ ತಪ್ಪು ಹೊತ್ತು ಕೊಡ್ತಾವೆ ಮಡಿಗೆ ಇಲ್ಲಿ ಮಡಿಯೋದು ಸಾಕಾಗಿ ಮಡಿ ಮಾಡೋಕ್ಕೆ ಏನು ಪದಾರ್ಥ ಸಾಧಿಸಿ ಮಹಾರಾಜರು ಮುತ್ತೈದರೇನು ಆ ಬ್ರಾಹ್ಮಣೇನು ಕೃಷ್ಣಾರ್ಪಣ ಹೇಳಿದ್ರು ಉತ್ತರಾಪುರ ಕೈ ತೊಗೊಂಡು ಬಂದು ಕೈ ತೊಳ್ಕೊಂಡು ಬಂದು ಒಳಗೆ ಬಂದು ತೀರ್ಥ ಕೊಡ್ತೀವಿ ಆ ಬೇಳೆ ವಿಠಲ ಪ್ರಸಾದ ಕೈ ಹಾಕಿದ್ರು ದಾತರು ಹೋಗಿ ತಮ್ಮ ವಸ್ತ್ರಾಪದ ನೋಡ್ತಾರೆ ಯಾರು ಇಲ್ಲಿ ಆಶ್ಚರ್ಯ ಯಾಕಂದ್ರೆ ಸಾಕ್ಷಾತ್ ವಿಠಲ ಶಿವಾಂಶ ನೋಡ್ರಿ ವಿಠಲ ಹಾಕಿದ ಊಟ ಉಂಡ ಮ್ಯಾಲೆ ಆ ದೇವರ ಹರಿಕನಾಮವನ್ನು ಇನ್ನೇನು ಬರ್ಲಿಕ್ಕೆ ಸಾಧ್ಯ ಗೋಪಾಲ ಕೊಟ್ಟು ಆಯುಷ್ಯ ಹೋಗ್ಬಿಟ್ಟಿರ್ತಕ್ಕಂಥ ಅನ್ನಪಾಳ ನೀವು ಏನೊಂದು 19 ಬಿಡ್ತಲ್ಲ ಹುಡ್ಕುತ್ತ ಬಂದ ಕುತ್ಕೊಂಡು ಹಾಕೊಂಡ ಕೇಳಿದ್ರು ಕೆಂಪ ವಿಠಲ ಜಗನ್ನಾಥ ವಿಠಲ ಎಲ್ಲ ನೀನು ಗೊತ್ತಿಲ್ಲ ಏನು ಒಂದು ರಾವಣ ಇಲ್ಲಿ ಗೊತ್ತಿಲ್ಲ ಏನು ಸ್ವಾಮಿ ಮಹಾರಾಜ ರತನ ದೊರಕಿತ್ತಲ್ಲ ಕೆಲವೊಂದು ರತನ ದೊರಕಿತ್ತಲ್ಲ ಪದ್ಧತಿ ನಾವು ಕೊಡುತ್ತಿರಲು ಪ್ರಯತ್ನವಿಲ್ಲದೆ ವಿಜಯ ಆಯನ ರತನ ದೊರಕಿತ್ತಲ್ಲ ಎಂಥದ್ದು ಸಾಕ್ಷಾತ್ ದಾಸ ಸಾಹಿತ್ಯದ ರತ್ನ ಅಂದ್ರೆ ಗೋಪಾಲರು ನಾವು ರಾಮಾಯಣದ ಸ್ವಾಮಿ ನೀವು ಆಯುಷ್ಯ ಕೊಟ್ಟಿದ್ರಿ ಅವಾಗ ಅನುಗ್ರಹ ಗೋಪಾಲದಾಸರಾಯ ಈ ಪೀಡಿಸುವಂತೆ ಈ ದ್ರಾಪಗಳು ಉಡಿಸಿ ಸರೋಬೇಕು ಪ್ರಾರ್ಥನೆ ಅವಳು ಮಾಡ್ತಕ್ಕಂಥ ಹಾಡವ ಹೇಳಿದ ಆದೇಶ ಮಾಡುವಂಥ ಈ ಕೆಲಸ ಮಾಡಬೇಕು ಹೋಗ್ಬೇಕು ಅಂತ ಮಹಾನುಭಾವ ಈ ಕಥಾಪ್ರಸಾರವನ್ನು ಅವ್ರು ಕೊಟ್ಟ ಆಯುಷ್ಯ ಹೆಂಗೆ ವಿಚಾರ ಮಾಡಲಿ ಅವರು ನಮ್ಮ ನಿಮ್ಮ ಆಯುಷ್ಯ ನಾವೇನು ಏನು ಮಾಡಬೇಕು ಹೋಗಿ ಕೆಲಸ ಮಾಡಬೇಕು ಗೊತ್ತಿಲ್ಲ ಗೋಪಾಲ ಆಯುಷ್ಯ ಹರಿಕಥಾಮೃತರ ಪ್ರಾರಂಭ ಆಗ್ತಂತ ಇಲ್ಲಿ ಬಂದ ಮಾನಿನ ಒಳಗೆ ಸಮೂರು ಹೊಸರೀತಿ ಆಗಿನ ಕಾಲಕ್ಕೆ ನಾಲ್ಕು ದೇವೇಂದ್ರ ಸ್ವಾಮಿಗಳು ವರದೇಂದ್ರ ಸ್ವಾಮಿಗಳು ಸತ್ಯಬೋಧರು ಹಾಗೂ ಬಂದಿರ್ತಕ್ಕಂಥ ಇದ್ದಾರೆ ವಿಷ್ಣು ತೀರ್ಥರು ಇಷ್ಟು ಮಂದಿ ಸಂಪರ್ಕ ತಿಳ್ಕೊಂಡು ಹೆಂಗೆ ಹರಿಕಥಾಮೃತ ಹೆಂಗೆ ಒಳ್ಳೆಯ ಪಾಠ ಹರಿದಾಸನ ಶ್ರೇಷ್ಠತೆ ಆಗಿರ್ತಕ್ಕಂಥ ಮಹಾನುಭಾವ ಅದು ಹೇಳ್ತಾ ಇದ್ದಾರೆ ದಾಸಂತ ಏನು ವೈಶಿಷ್ಟ್ಯ ಹರಿಕಥಾಮೃತ ಸಾಕು ಅಂತಾರೆ ಮಾತ್ರ ಉಳಿಯೋಲ್ಲ 3 ಕಾಲಗಳಲ್ಲಿ ಪಠಿಸಿ ಶರೀರ ವಾಮನ ಶುದ್ಧಿ ಮಾಡ್ಬಾರ್ದು ಕೇಳಿರಿ ಮಾತನ್ನ ದೂರಗೈಸುವುದು ಅಖಿಲ ಪಾಪ ಸಮೂಹ ಪ್ರತಿದಿನ ಶೋರ ಭಯ ರಾಜ ಭಯ ನಟ್ಟುವತಿ ಯಾವಿಲ್ಲ ಆದ್ರಿಂದ ಈ ರೀತಿರ್ತಕ್ಕಂಥ ಜಡ್ಡವು ತಾಪತ್ರಯವರು ಕೊರೋನಾ ಅಂತ ಜಡ್ಡದೇ ಹೌದಾ ಯಾ ಹರಿಕಥಾಮೃತ ಕೊರೋನಾ ಹತ್ರ ಆಯುಧ ತಿಳ್ಕೊಂಡು ಯಾವ ಜಡ್ಡು ಬರುತ್ತದೆ ವೈಶಿಷ್ಟ್ಯ ಮನಸ್ಸು ತಿಳ್ಕೊಂಡು ವಾಮನಸು ಬರ್ತಕ್ಕಂಥ ತಿರುತ್ತಾಗಿರ್ತಕ್ಕಂಥ ಹರಿಕಥಾಮೃತ ಸಾಲ ನಾ ಮಹಾನುಭಾವರು ಹರಿಕಥಾಮೃತ ಸಾಲ ಅಂತ ಹೆಸರಿಟ್ಟಲ್ಲ ಅದೇ ಮದ್ದವೈವ ಅನ್ಕೊಂಡು ಹರಿಕಥಾಮೃತ ಸಾಲ ಎರಡು ಶಬ್ದವಿರುವಾಗ ಹರಿ ಕಥಾ ಅಮೃತ ಸಾಲ ಸುಧಾ ಇದ್ದಂಗಂತ ಅರ್ಥ ಬ್ರಹ್ಮಸೂತ್ರದಾಗ 4 ಅಧ್ಯಾಯ ಆಚಾರ ಭಾಷೆ 4 ಅಧ್ಯಾಯ ಸುಧಾದಾಗ 4 ಅಧ್ಯಾಯ ಯಾವ ಅಧ್ಯಾಯಗಳು ಸಮನ್ವಯ ಅಧ್ಯಾಯ ಅವಿರೋಧಾಧ್ಯಾಯ ಸಾಧನಾಧ್ಯಾಯ ಫಲಾಧ್ಯಾಯ ಹಂಗೆ ಹರಿ ಕಥಾ ಅಮೃತ ಸಾಲ ಅಲ್ಲಿ ಏನಾದ್ರು ಸುಧಾರವಾಗಿ ಒಂದೇ ಅಧ್ಯಾಯ ಪೂರ್ತಿ ಸಮನ್ವಯ ಅಧ್ಯಾಯ ಅಂದ್ರೆ ಪರಮಾತ್ಮ ಎಲ್ಲ ಶಬ್ದ ಪರಮಾತ್ಮನ್ನೇ ಹೇಳ್ತಾನೆ ಇಂದ್ರಾದ್ರ ಅವನ
ಈ ಇಂದ್ರನು ಚಂದ್ರನ ಈ ಚಂದ್ರಫಲ ಅವನ ಇವು ಆಮೇಲೆ ಹೇಳಿದ್ವಿ ಎಲ್ಲ ಕೂಡ ಸರ್ವಶಬ್ದವಾಚ್ಯ ಭಗವಂತನೇ ಕಲ್ಲು ದ್ರವ ಮಣ್ಣು ಕಂಟೆಂಟ್ ಎಲ್ಲ ಅವನೇ ಹೆಸರು ತೋರ್ಬೇಕಂತ ಅದಕ್ಕೆ ಹರಿ ಶಬ್ದ ಇಟ್ಟು ಮಾಡ ಕಥಾ ಅಂದ್ರೆ ಇನ್ನಿತರ ಸಿದ್ಧಾಂತಗಳ ಸಂಗ್ರಹ ಮಾಡ್ತಾರೆ ಪೂರ್ವಂ ಪೂರ್ವಪಕ್ಷ ಯಾವನ್ ಮಧ್ವಮದೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯವು ಹಂಗಿದ್ದಂಗೆ 21 ಖಂಡ ಮಾಡ್ತಕ್ಕಂಥ ಕಥಾ ಅಂತ ಅಮೃತ ಸಾಧನಾಧ್ಯಾಯ ಸಾರ ಫಲ ಬಂದ ಹರಿ ಕಥಾ ಅಮೃತ ಸಾಧನ ಹರಿ ಶಬ್ದಕ್ಕೆ ಪರಮಾತ್ಮ ಹರಿ ಸ್ಮೃತಿ ಸಕಲ ವಿಪದ್ ವಿಮೋಕ್ಷಿಣಿ ಹರಿಯನ್ನು ಸಾಕಂತ ಸಕಲ ವಿಪದ್ ವಿಮೋಕ್ಷಿಣಿ ಎಲ್ಲ ಹೋಗ್ತಕ್ಕಂಥ ಒಂದು ದೇಶದ ಹರಿ ಶಬ್ದ ಹರಿಹರಿ ಅಂದರೆ ದಾಸರು ಒಂದು ಶಬ್ದ ಹರಿ ಸರಿಯಾಗಿ ಅನುಸಂಧಾನ ಹರತೀತಿ ಹರ ಅಲ್ಲಿ ಹರ ರಾಮ ಶಬ್ದ ಅರ್ಥನದು ಆಳರ್ಥ ಒಂದರ್ಥದ ರಾಕಾರೋಚ್ಚಾರ ಮಾತ್ರೇಣ ಮುಖಾನ್ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಬಿಟ್ಟೇವ ಮಕಾರ ಕಪಾಟವಲ್ಲ ರಾತ್ ಬಾಯಿ ತುರ್ತದೆ ರಾತ್ ಅನುಸಂಧಾನದಲ್ಲಿ ಒಟ್ಟು ಹೊರಗೆ ಹೋಗ್ಬಿಡ್ತಾವೆ ಪುನಃ ಬಂದೊಳಗೆ ಸೇರ್ಕೊಂಡು ಹೋಗ್ತೀವಿ ಬಾಯಿ ಮದ ಬಾಯಿ ಬಿಡ್ತದೆ ಕಪಾಟಿದ್ದಂಗೆ ಕಪಾಟಿದ್ದಂಗೆ ತೆಗೆದ್ರಿ ಒಟ್ಟು ಹೊರಗೆ ಹೋಗ್ಬಿಡ್ತು ಮುಚ್ಚಿದ್ರಿ ನಾವು ಬಿಡೋಲ್ಲ ಅದು ಮ ಇಟ್ಟ ಹಂಗೆ ಹರಿರಿಯಾತಿ ದಸ್ಯುವ್ಯಾಜೇನೋ ವದೆ ಹರಿ ಪರಮಾತ್ಮ ನಾರಾಯಣ ಸರ್ವತಂತ್ರ ಸ್ವಾತಂತ್ರ್ಯ ಪರಮಾತ್ಮ ಹರಿ ಕಥಾದ ಲಕ್ಷ್ಮೀದೇವಿ ಅಮೃತಾದ ವಾಯುದೇವ ವಾಯುತ್ಯ ಅಮೃತಸ್ಮೃತ ಈಶಾವಾಸ ಸಾರ ಇನ್ನಿತರ ತತ್ವಾಭಿಮಾನಿ ದೇವತೆಗಳು ನಮೋಸ್ತು ತಾತ್ವಿಕಾ ದೇವಾ ವಿಷ್ಣು ಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರೆಯಂತು ಭವಂತ ಸರ್ವೇ ವ್ಯಕ್ತಿಗಳಿಗೆ ಪರಮಾತ್ಮ ಲಕ್ಷ್ಮೀದೇವಿ ವಾಯುದೇವರು ಇನ್ನಿತರ ನಮ್ಮ ಸಿದ್ಧಾಂತದಲ್ಲಿ ಕೊಡ್ತಾರೆ ಒಂದು ಹರಿಕಥಾ ದಾಸಂತ ಇಂಥ 3 ಸಾಹಿತ್ಯ ತಿಳ್ಕೊಂಡು ಮೊದಲೇದು ನಿಮ್ಗೆ ಗೊತ್ತು ಹರಿ ಸರ್ವೋತ್ತಮ ಸಾರ ಯಾರು ಅಂತ ಹರಿಭಕ್ತಿ ಸಾರ ಹರಿ ಕಥಾಮೃತ ಸಾರ ನಾವು 3 ಕೃತ್ಯ ತಕ್ಷಣ ಅದರ ಮಾನವರ್ತಕ್ಕಂಥ ಹರಿ ಎನ್ನ ಶಬ್ದಕ್ಕೆ 28 ಅರ್ಥ ಇದು ಅಕ್ಷರ ಹರಿಯನ್ನು ಅದು ಸಂಖ್ಯಾ ಕೊಟ್ಟರೆ 28 ಆಗ್ತದೆ ಹೆಂಗೆ ಯರಲವಶೇಷ ಸಹ 8ನೇ ಅಕ್ಷರ ರ 2ನೇ ಅಕ್ಷರ 82 ಅಂಕಾನ ಮಾಮತ್ತು ಹೋಗುತ್ತೀರಿ 28 24 ತತ್ವಗಳು ಚಿತ್ರವಿಭೂಷಣ ತತ್ವ ಮ್ಯಾಲು ಸತ್ವ ರಜಸ್ಸು ತಮಸ್ಸು ಇದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮ ತತ್ವ ಇದು ಶಬ್ದಗಳು ಹರಿ ಶಬ್ದ ಇದು ಶಬ್ದ ಅರ್ಥ ಹರಿಹರಿ ಅಂದರೆ ಒಂದು ಶಬ್ದಕ್ಕೆ ನಾವು ಸಿಕ್ಕುವಂಥ ಹರಿ ಅನ್ನಲಿಕ್ಕೆ ಭಾಳ ಬೇಕಾಗಿಲ್ಲ ಒತ್ತಕ್ಷರ ಇಲ್ಲ ಅಂತ ಸ್ವಶಬ್ದ ಹರಿ ಆಗಿರ್ತಕ್ಕಂಥ ಹರಿದೇವ ಬರೋ ಹರಿದೇವ ಗುರು ಹರಿದೇವ ಜಗತ್ ಪರಮಾತ್ಮ ರೀತಿಯಿಂದ ಆಚಾರ್ಯತಕ್ಕಂಥ ಶಬ್ದ ವಿಚಾರ ಅಂತ ತಾಸು ನೋಡಿ 30 ಸಂಧಿ ಮಾಡ 30 ಮಾಡಲಿಕ್ಕೆ ಹೋಗಿಲ್ಲ 30 ನಮ್ಮ ಕೇಳಿ ಮುಕ್ತನಾಗ ಯಾಕೆ ಮುಕ್ತ ಯಾಕೆ ಮಾಡಿದಂತೆ 32 ಕ್ಲಿಪ್ ಮಾಡ್ತಾರೆ 33 ಮಾಡೋದಿಲ್ಲ 31 ಮಾಡೋದು 32 ವಯಸ್ಸಿದ್ದೆ ಅದಕ್ಕೆ ನಮ್ಮ 30 ಸಂಧಿಗಳ ರಾಯಲ್ ಹೇಳ್ತಾರೆ ಕರೀತೀನಿ ನಮ್ಮ ಗುರುಗಳು ಹೆಂಗಿದ್ದಾರೆ 30 ನಿಮಿಷ ಲಕ್ಷಣ ಅಪೇತಾನ 30 ಲಕ್ಷಣ ಮಹಾಗುರು ಆ 30 ಲಕ್ಷಣ ಯಾರೋ 5 ಗುರುಗಳು 5 6 ಲಕ್ಷಣ ಯಾರಿಲ್ಲ ಒಬ್ಬರಿಗೆ ಆ 32 ಲಕ್ಷಣ ಹಾಕಿ ಹರಿಕಥಾಂಸ ಹರಿಕಥಾಂಸ ಮನೆಯಾಗಿದ್ದರೆ ಸುಧಾ ಇದ್ದಾಗ ಅದಕ್ಕೆ ಸುಧಾ ವಾಯುದೇವ ಆ ವಾಯುದೇವ ಚಿಂತೆ ಮಾಡ್ತಾರೆ ಯಾವ ಧೂಳಿ ಆಕ್ಷೇಪಣೆ ಆಗಲಿಕ್ಕೆ ಸಾಧ್ಯ ಹರಿಕಥಾಂಸ ತೋರಿಸಿದ್ದ 32 ಪದ್ಯ ಮಾಡಿ ಕೊನೆಯ ಸಂಧಿ ತಗೊಳ್ತೀವಿ ಮಂಗಳಾಚರಣ ಎಷ್ಟು ಶ್ಲೋಕವು ಎಷ್ಟು ಕುಡಿಗಳ 14 ಮಾಡಿ ಬಂದಿದ್ದಿಲ್ಲ 12 ಮಾಡಿ ಬಂದಿದ್ದಿಲ್ಲ 13 ವಯಸ್ಸಿರ್ತೇವೆ 13 ಯಾಕೆ ಮಾಡಿದ್ರು ವೇದಗಳ ಹರಿ ಅದು ಹೇಳ್ತಾ ಇಲ್ಲ ಅದು 13 ದೇವತೆಗಳ ಲಕ್ಷಣ ಅಗ್ನಿಯಿಂದ ಹೇಳಿಕೊಂಡು ಪರಮಾತ್ಮರಿಗೆ 13 ಲಕ್ಷಣ
ಅಗ್ನಿರ್ವೈ ದೇವಾನಾಂ ಅವವಃ ವಿಷ್ಣು ಪರಮಹಂಸ. ಇದು ಮಾತು. ಅಗ್ನಿಯ ದೇವಾನಾಂ ಅವವಃ ಅಲ್ಲಿ ವಿಷ್ಣು ಪರಮಹಂಸ. ಅಗ್ನಿಯಿಂದ 13 ಪಂಕ್ತಿ ಪ್ರಾರಂಭ ಆಗಿಬಿಟ್ರೆ ಒಬ್ಬೊಬ್ಬ ದೇವತೆ ನನ್ನ ಹತ್ತಿ ಸ್ನಾನ ಪ್ರಸಾದ ಅದಕ್ಕೆ 13 ಪದ್ಯ ಮಾಡ್ತಾರೆ. ಸಂಖ್ಯಕ್ಕೆ ವ್ಯಾಜಾಗ್ತ ಸಂಖ್ಯೆಗೆ ವಹಿಸಿರ್ತಕ್ಕಂಥ ಮಹಾನುಭಾವರು ಇಡೀ ಹರಿಕಥಾಮ ಸಾಲ ಒಂದೇ ಪದ್ಯ ಹಾಕಿಬಿಟ್ಟು ಇಡೀ ಹರಿಕ ಒಟ್ಟು ಸಂಜೆ ಮತ್ತು ಒಂದೇ ಪದ್ಯ ಒಳಗ ಆಮೇಲೆ ಮಾತು ಸಂಕ್ಷೇಪ ವಿಸ್ತಾರಾಭ್ಯಾಂಚ ಕಥೆಯಂತೆ ಮನೀಷಣ. ಜ್ಞಾನಿಗಳು ಸ್ವಲ್ಪ ಹೇಳಿ ವಿಸ್ತಾರ ಕಥಾ ಮೊದಲು ವಿಸ್ತಾರ ಹೇಳಿ ಹೋಗೋಲ್ಲ ತಲೆಕತ್ತು ಹೇಳಿ ಹುಡುಗರು ಮುಂಚೆ ಮಾಡಿ ಅಗ್ನಿ ಕಾರ್ಯ ಮಾಡು ಒಂದು ವಿಜಯ ಕಲಿ ವೇದ ಊರು ಪಲ್ಯ ಒಲ್ಲೆ ಅಂತ ಸ್ವಲ್ಪ ಹೇಳ್ಕೊಡ್ತಾರೆ. ಸಂಧ್ಯಾ ಮಾಡ್ತಾ ಸಾಕು ಬಿಟ್ಟು ಸ್ವಲ್ಪ ಆಗಲಿಕ್ಕೆ ಒಟ್ಟು ಕಲಿಯಿಂದ ಕಲಿತಾರೆ. ಹಂಗಿದ್ದ ಮೊದಲೇ ಸೂಕ್ಷ್ಮ ಒಂದೇ ಪದ್ಯಗನ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಶರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ಇಂದ್ರ ಕವೀಂದ್ರ ಮುಖ ನೀರಜ ವಾಂಡೋದೇಶಿ ಕಾರಣನೆ ಕೈವಲ್ಯ ನಾಯಕ ನಾರಸಿಂಹನೆ ನಮಗೆ ಕರುಣೆ ಕೊಡು ಯಮಯ್ಯ ಮಂಗಲವ ಕಲಿಸುತ್ತಾ ಇರ್ತದೆ. ಮಂಗಲ ಸತ್ತಾರೆ ಮಂಗಲ ಹುಡುಗಾಕ ಗೊತ್ತು ಮಂಗಲ ಅಂತ ಒಳ್ಳೆಯದಂತ ಕಲ್ಯಾಣ ಆಗ್ತದೆ. ಮಂಗಲ ಕಲ್ಯಾಣ ಮಂಟಪ ಮಂಗಲ ಮಂಟಪ ಅಂತ ಕಾರ್ಯ ಇನ್ನೊಂದು ಶಬ್ದ ಮಂ ಇತಿ ಜ್ಞಾನ ಗಮ್ ಗತಿ ಲಾತಿ ಕೊಡುತ್ತದೆ. ಜ್ಞಾನ ಕೊಡ್ತಕ್ಕಂಥ ಸ್ವಾಮಿ ನಮ್ಗೆ ಜ್ಞಾನ ಕೊಡ್ತಕ್ಕಂಥ ಎರಡನೇ ಅರ್ಥ. ಮೂರನೇ ಅರ್ಥ ಮಂಗಲ ಶಬ್ದಕ್ಕ ಯಾವ ಮಂಗಲ ಗೊತ್ತೇ ಇದು ಮಂಗಲ. ಯಾವ ಮಂಗಲ? ಪ್ರಾಣಪತಿ ಹೃದಯಾನುಜ್ಜೆ ಮಂಟಪ ಅಧ್ಯಾತ್ಮ ಶಿಲ್ಪದ ಜ್ಞಾನ ಘೋಷ ನಾವು ಕಣ್ಣಿಗೆ ಕಾಣುವಂತ ಬಿಟ್ಟ ಪರಮಾತ್ಮ ನಮ್ಮ ವೇದಿಗಳು ಅಪುರುಷ ಕಾಣದೇ ಶ್ರೇಷ್ಠ ಮಂಗಲ. ಕರುಣೆ ಕೊಟ್ಟು ಜಮಗೆ ಮಂಗಲ ಶಬ್ದ ಶಬ್ದ ಬಯಸಿಟ್ಟ ಇಡೀ ಹರಿಕಥಾ ಮತ್ತು ಈ ಒಂದೇ ಪದ್ಯ ಅವ್ರು ಬಿಟ್ಟರೆ ನೋಡಿ 5 ಬಿಟ್ಟು ಆ ಶಬ್ದ ಮತ್ತೆ ಹರಿಕಥಾ ಮತ್ತೆ ಹರಿಕಥಾ ಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಬಹಳ ಅರ್ಥ ಇದೆ. ಶಾಸ್ತ್ರದ ಮಾತು ಒಂದು ಗ್ರಂಥ ಅನಿಸಬೇಕಾದ್ರೆ 4 ಲಕ್ಷ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಇದ್ರೆ ಓದ್ಬೇಕು. ಪೇಪರ್ ಡೈಲಿ ಪೇಪರ್ ಕೊಡ್ಬೋದು. ಸಂಯುಕ್ತ ಕರ್ನಾಟಕ ಪೇಪರ್ ಬರ್ತಾವೆ, ಮರಾಠ ಕನ್ನಡ ಬರ್ತಾವೆ. ವಿಷಯ ನಾನಾ ವಿಷಯಗಳು ಎಲ್ಲ ಕೆಟ್ಟ ವರ್ಷ ಒಟ್ಟು ಇರ್ತಾವೆ. ಪ್ರಯೋಜನ ಯಾಕೆ ಒಂದು ಪುಟ ಪ್ರಯೋಜನ ಮೊದಲೇ ಬೀಜ ರಾಜಕಾರಣ ಅಂತ ಹೋಗ್ತಾ ಹೆಣ್ಮಗಳು ಬಂಗಾರ ಇರ್ತಾರೆ ಬೆಳೆ ನೋಡಿಲ್ಲ ಕಡಿಪೇಟು ಸಿನಿಮಾ ಹೋಗೋರು ಎಲ್ಲ ಉಪಯೋಗಿಸ್ತಾರೆ. ನಾಳೆ ಬಗೆಯಂತ ಹಂಗ ಗ್ರಂಥಕ್ಕೆ ವಿಷಯ ಇರಬಹುದು. ಇಲ್ಲಿ ವಿಷಯಾರು ಶ್ರೀಹರಿ ಆದಾದೇಶ ಮಧ್ಯೇಶ ಇಷ್ಟು ಸರ್ವತ್ರ ಗೀಯತೆ ಮಧ್ಯಮವನ ಕೊನೆಗವನ ಆದ್ದರಿಂದ ಇದು ಓದಲೇಬೇಕಾದಂಥ ವಿಷಯ. ಪ್ರಯೋಜನ ಅಂತ ಕೇಳಿದ್ರೆ ಮೋಕ್ಷ ಪ್ರಯೋಜನ. ಹರಿಕಥಾಮದ ಅಧ್ಯಯನ, ಅದರ ಪಾರಾಯಣ, ತದ್ವಾರ ಜ್ಞಾನ, ತದ್ವಾರ ಭಕ್ತಿ ಮತ್ತು ಪುನಃ ಭಕ್ತಿ ಭಗವಾನ್ ಪ್ರಸಾದ ಮೋಕ್ಷ ವಿಷಯ. ಅಧಿಕಾರಿ ಯಾರು? ಪರಮ ಭಗವದ್ ಭಕ್ತರು ಮಾತ್ರ ಅಧಿಕಾರಿ. ಇಲ್ಲಿ ಮಾರ್ಕೆಟ್ ಹೇಳೋಕ್ಕಾಗಲ್ಲ ತಿಳ್ಕೊಂಡು ಯಾರು ಭಕ್ತಿ ಅಧಿಕಾರಿ ಮಾತ್ರ ರಕ್ಷಣ. ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಪರಮಾತ್ಮ ಸಂಬಂಧಿಸಿದೆ ಜ್ಞಾತವು ಸಂಬಂಧ. ಅದರ ಹರಿಕಥಾ ಪ್ರಸಾರ ಗುರು ಅಂತಾರೆ. ಗುರುಗಳ ಕರುಣದಿರುತ್ತೆ. ನಾ ಹೇಳ ಗುರುಗಳೊಂದು ಮಹಾಭಾವ. ಯಾವ ಗುರುಗಳು? ಗೋಪಾಲದಾಸ ಮತ್ತೆ ಅವ್ರು ಕರುಣಾಯಿನು ಆಯುಷ್ಯ ಕೊಟ್ಟರು. ಆಮೇಲೆ ಗುರುಗಳು ಯಾರು? ಪುರಂದರಪುರ ವಿಜಯದಾಸರು ಮಹಾಭಾವ. ತದೊಂದು ಕೂಡ ಪುರಂದರ ಪ್ರಭುಗಳು ಇಡೀ ಗುರು ಪರಮಾತ್ಮ ಆಮೇಲೆ ಮುತ್ತುರಾಯ ಸ್ವಾಮಿಗಳು ಶಿವದಾಚಾರ್ಯರು ಒಂದೇ ಗುರುಗಳ ಕರುಣದಿದೆ. ನಾ ಹೇಳ್ತೀನಿ ಕೊಡೋದು ಸುಧಾ ಮಾಡ್ತಾರೆ. ಸುಧಾ ಪಡೆಯುವ ಟೀಕಾರ ಮಾತಿ ನಶಬ್ದಾತ್ಮಕಾರ ನಶ ನಿರ್ವಚರ್ಚಾ ಚತುರಾಣ ನಶ ನ್ಯಾಯ ಗೌಡಾಣ ಟೀಕಾರ ನಶ ವಿದ್ಯಾರ್ಥಿ ನನಗೆ ಶಾಸ್ತ್ರ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನನಗೆ ಇಷ್ಟ ದೊಡ್ಡವರಾಗಿರಿ. ಶ್ರೀಮತ್ ಪೂರ್ಣ ಪ್ರಭೃತಿ ಗುರು ಕಾರುಣ್ಯ ಸರಣಿಯ ಪ್ರಪನ್ನ ಮಾನ್ಯಾಸ್ನ ಗುರುಗಳ ಕರುಣಾಯಿತು. ನಾ ಎತ್ತಾಗಿದ್ದೆ ಆ ತತ್ತಿಲಿ ಮಗ ಎತ್ತಾಗಿದ್ದೆ. ನನಗೆ ವಿಷ ಹಾಕಿದ್ರು. ನಾವು ಕೂತು ಕೂತ್ಕೊಂಡೆ ಆಚಾರ ಕೈ ಮುಟ್ಟಿದ್ರು. ಅದಕ್ಕೆ ಹೀಗಾಗಿ ತರ ಮಹಾಭಾರತ ಅದು ಗುರುಗಳು ಆ ಕಾರಣ ಇಲ್ಲಿರುತ್ತ. ಅಲ್ಲಿ ಗುರು ಕಾರುಣ್ಯ ಸರಣಿಯ ಮಾಡ್ತಾರೆ. ಸುಧಾ ಮಾತು ಗುರುಗಳ ಕರುಣಾಗಿರ್ತಾರೆ. ಸಮಾಜದಲ್ಲಿ ಸುಧಾ ಬಂದಾಗತ್ತದೆ. ಆ ಪರಿತು ಕೇಳುವೆ ಅಂತ ಮಹಾನುಭಾವ. ಅವನ ಮಹಿಮಾ ಇರ್ತದ್ರಿ ಸಮುದ್ರ ಲೆಕ್ಕನೇ ಇಲ್ಲ. ವೇದ ಸೋತಾವತಿ
ಆ ಮಹಿಮೆ ತಿಳ್ಕೊಳ್ಳೋಕೆ ಸಾಧ್ಯ. ಎಷ್ಟು ವೇದ, ಎಷ್ಟು ಪುರಾಣಗಳು, ಸಾಕ್ಷಾತ್ ಮಹಿಮೆ ಲಕ್ಷ್ಮೀದೇವಿಗೆ ಪಕ್ಕ ಗೊತ್ತಾ ಇಲ್ಲಿ ಇನ್ನು ನಾವ್ಯಾರನ್ನ ಅಂತ ಮಹಿಮೆಯನ್ನ ಆ ಪನಿ ತುಪ್ಪಿಗಳಲ್ಲಿ, ಪನಿ ಅಂದ್ರೆ ಹನಿ, ಅದು ಸಮುದ್ರ. ನಾವೊಂದು ಹನಿ ಹೇಳಿ ಅಂತ ತಿಳಿದಿತ್ತು. 1000 ರೂಪಾಯಿ 1000 ರೂಪಾಯಿ ಹೇಳಿ ಪ್ರತಿಯೊಂದು ಮಹಿಮೆ ಹೇಳಿ ಹರಿಕಥಾಮೃತ ಒಂದು ಬೆಂಕಿ ಕಡ್ಡಿ ಬಿಡಿಗೆ ಮ್ಯಾಚ್ ಬಾಕ್ಸ್ ಇದ್ದಂಗೆ ಒಂದು ಕಡ್ಡಿ ತೊಗೊಂಡು ಈ ಕಡೆ ಅಂತಲೇ ದೀಪ, ಒಂದು ಪದ್ಯ ತೊಗೊಂಡು ಜ್ಞಾನ ಅದ ಭಕ್ತಿ, ಅದು ವೈರಾಗ್ಯ ಸಾಧನ, ಒಂದು ಪದ್ಯ ಕೂಡ ಮ್ಯಾಚ್ ಬಾಕ್ಸ್ ಇದ್ದಂಗೆ ನಗರ ಜ್ಞಾನ. ಆ ಪನಿ ತುಪ್ಪ ಹೇಳುವೆ. ಪನಿ ಅಂದ್ರೇನು? ಹನಿ. ಇಷ್ಟು ಹೇಳಿ ಒಂದು ಹನಿ ಹೇಳಿದ್ರೆ ಇದು ಯಾರು ಕೇಳಬೇಕು? ಪರಮ ಭಕ್ತರು ಮಾತ್ರ ಕೇಳುವುದು ಅಂತ ಕೇಳುವುದು, ಪರಮ ಆದರದಿ ಕೇಳುವುದು ಅಂತ ಮಾನವ. ಇದನ್ನು ದಾಸರ ಮಾಡ್ಕೋಬಾರ್ದು, ಮತ್ತೆ ತಲೆ ತುಳಿಸೋಬಾರ್ದು, ವಾಕ್ಯ ತುಳಿಸೋಬಾರ್ದು, ದಿನ ಪಾರಾಯಣ ಮಾಡಿ ಎಷ್ಟೊಂದು ಅಷ್ಟ ಮಾಡಿ ಸಾಕು. ಆ ಶಕ್ತಿ ಪಡೆದಕ್ಕೆ ಅಂತ ಹೇಳಿದಾಗ ಇಡೀ ಗ್ರಂಥ ಓದಿ ನಾವು ಹೆಣ್ಮಕ್ಳು ಅನ್ನೋದು ಏನು ಕಳೆದು ಭಾಗವಂತ ಏನಾಗ ಗೊತ್ತ ಹರಿಕಥಾಮೃತ ಹೆಣ್ಮಕ್ಳು ಗ್ರಂಥ ಹತ್ತಿಕೊಂಡ್ಬಿಡ್ತಾವ. ತುಳಿಸಿದಾಗ ಯಾರು 8 ವ್ಯಾಖ್ಯಾನ ಇದನ್ನ 2 ಸಂಸ್ಕೃತ ವ್ಯಾಖ್ಯಾನ ಇದೆ. ಅದಕ್ಕೆ ಹರಿಕಥಾಮೃತ ಸಂಕಷ್ಟ ಒಡೆಯರು, ಭಾವಪ್ರಕಾಶಕಾರರು, ವ್ಯಾಸ ಎಂತೆಂತ ವ್ಯಾಸ ದಾಸ ಸಿದ್ಧಾಂತ ಕೌಮದಿ ಸಂಸ್ಕೃತ ಇರ್ತಕ್ಕಂಥ ಅದು ಸದಾ ಗೊತ್ತು ಹೇಳ್ತೇನೆ. ಪುತ್ತಿಗೆ ಸ್ವಾಮಿ ಹಿಂದಿನ ಕಾಲ ಈಗ ಅವ್ರದೇ ಪರ್ಯಾಯ ಪುತ್ತಿಗೆ ಸಂಸ್ಥೆ ಅವರು ಸುಧೀರ್ತ ಆಗಿರೋದಕ್ಕೆ ಶತಾಯುಷಿಗಳು 100 ವರ್ಷ 100 ಪೀಠ 30 ಪೀಠ ಆಗಿದ್ರು. ಅವ್ರು ಸಣ್ಣವರಿದ್ದಾಗ ಸಭಾ ಮಾಡಿ ಅವ್ರ ಪರ್ಯಾಯ ಕಾಲ ಈ ದಾತು ಓದ್ಬಿಟ್ಟು ಹೋಗ್ತೀನಿ. ಜಮ್ಮು ಕಂಡಿ ಹೋದ್ರು. ಕೃಷ್ಣ ಮುಂದೆ ಏನು ಗದ್ದಿಲ್ಲ, ಪಾರಾಯಣ ಮಾಡ್ಕೊಂಡು ಗೊತ್ತಿರ್ಬೇಕು. ಮತ್ತು ಸ್ನಾನ ಮಾಡಬೇಕು, ಸಂಧ್ಯಾ ದೇವ್ರಿಗೆ ಮುಗಿಸ್ಬೇಕು, ಊಟ ಪಾರಾಯಣ ಮಾಡ್ಕೊಂಡು ಆಗ್ಬೋದು ಕೆಲಸ. ಸ್ವಾಮಿ ತೀರ್ಥ ಪಡಿಕೊಂಡು ಯಪ್ಪ ನೀನು ಹೋಗಿ ನೀನು ಸ್ನಾನ ಮಾಡಿದ್ವಿ, ನೀನು ಮಾಡಿದ್ವಿ, ಯಾರು ಸಂಗೀತ ಯಾರು ಭಾಗವತ ಯಾರು ಇವ್ರಿಗೆ ದಾಸ ಈ ಹೋದ್ರು ನೀನು ಹರಿಕಥಾ ಹೋಗ್ತೀನಿ. ಅದೇನೋ ಕಾಣಕ್ಕೆ ಸರಿ ಹೋಗ್ತೀವಿ. ಸ್ವಾಮಿ ಈ ಜನ್ಮಕ್ಕೆ ಸಾಕು, ನಮ್ಮ ಜನ್ಮಕ್ಕೆ ಸಾಕು ಸಾಕು. ಅವ್ರು ತಾವು ಹೋಗ್ಬಿಟ್ಟು ಕಾಶಿಗೆ ಹೋಗಿ 1 ವರ್ಷಕ್ಕೆ ಮತ್ತೆ ಕಳಿಸ್ತಾರೆ. ಇನ್ನು ಪರ್ಯಾಯ ಇತ್ತು, ಪರ್ಯಾಯ ವರ್ಷ ಸಾಯಂಕಾಲ ಸಭಾ ಮಾತಾಡಲಿಕ್ಕೆ ಇವ್ರಿಗೂ ಮಾತಾಡಲಿಕ್ಕೆ ಇವಾಗ 10 ಟೈಮ್ ಕೊಟ್ಟು ಮಾತಾಡ್ತಾರೆ. ಏನು ನಿಂತವ್ರೆ ಒಂದೇ ನುಡಿ ಹೇಳಿ ಶ್ರೀರಮಣಿ ಕನಕವನ್ನು ಒಂದೇ ನುಡಿ ಹೇಳಿದ್ರೆ ಅದ್ರಾಗ ನ್ಯಾಯಾಮೃತ ಸುಧಾ ಮತ ಅದು ಗುಂಡಿತ್ಯಾಸ ಅದು ಮುಕ್ತತ್ವ ಸಮನ್ವಯ ಅದು ಮಾನವ್ಯಾಭ್ಯಾಸ ಅದು ನಾನು ಸೂಕ್ತ ತೋರಿಸಿರ್ತಂತ ಹಬ್ಬ ಅಂತ ಸ್ವಾಮಿ ವ್ಯಾಖ್ಯಾನ ಅದಕ್ಕೆ ವ್ಯಾಸ ದಾಸ ಸಿದ್ಧಾಂತ ಕೌಮದಿ ಕುರಿತು ಸಂಸ್ಕೃತ ಅದ ಮತ್ತು ನೋಡಿ ಇಂಗ್ಲೀಷ್ ವ್ಯಾಖ್ಯಾನ ಕಾರಣ ಇರುತ್ತೆ. ಕಾರಣ ಇರೋದು ಸಂಸ್ಕೃತ ವ್ಯಾಖ್ಯಾನ. ಇದು ಒಂದು ತಾಮ್ರ ಪಂಡಿತ ಇನ್ನೊಂದು ವ್ಯಾಖ್ಯಾನ. ಇಂಥವು 8 ವ್ಯಾಖ್ಯಾನಗಳು ಏನು ಬೇಕಾದಾಗ ಅಂತಂದಾತು ಆ ಶಬ್ದವನ್ನೇ ಬನ್ನೇ ಪದ ಹೊಡಿತಾರೆ. ಹರಿಕಥಾಮೃತ ಪ್ರಸಾದಾತು ಶ್ರೀರಮಣಿ ಕರಕಮಲ ಪೂರಿತ ಚಾರು ಚರಣ ಸರೋಜ. ಒಂದು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೀಂದ್ರ ಮುಖ ವಿನುತ. 2ನೇ ನೀರಜ ಬಾಂಡು ಧಿಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ 5 ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸ್ಯವ. 1ನೇ ಪದ್ಯ ಇಷ್ಟು ಬರ್ತಾವೆ ನಿಮ್ಮ ಚಿತ್ರ ಇಷ್ಟು ಸೂತ್ರ ಮಾಡಿದಾಗ ನೀವು ಎಷ್ಟು ಪುಣ್ಯ ಇರಬೇಕು. ಅದೇನಂತ ತಿಳ್ಕಿಲ್ಲ. ತಾರತಮ್ಯ ಹೇಳ್ತಾರೆ. ಪ್ರಾರಂಭ ಆಗೋದು ಸುಧಾ ಪ್ರಾರಂಭದು ಸುಧಾ ಶ್ರೀ ಅಪ್ಪತ್ತಿ ನಿತ್ಯ ಗಣಿತ ಮಾಣಿಕ್ಯ ವಿಷಯ ಶ್ರೀ ಸತ್ಯ ಪ್ರಾರಂಭ. ಹರಿಕಥಾನುಸಾರ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಇಂಥ ಮಹಿಮೆ ಇನ್ಯಾರಿಗೂ ಇಲ್ಲ. ಒಳ್ಳೆ ಚಿತ್ರ ಕೊಡ್ತಾರೆ ದಾಸ, ಒಳ್ಳೆ ಚಿತ್ರ ಭಗವಂತ ಮಾಡ್ಕೊಂಡ ಲಕ್ಷ್ಮಿಗೆ ಪಾಲಿಸಿ ಮಾಡಿ ಶ್ರೀರಮಣಿ ಯಾರಕ್ಕೆ ಕರ ಕೈ ಕಮಲ ಕಮಲ ಲಕ್ಷ್ಮಿ ಕೈ ಪುರುಷರ ಕಮಲ ಪುರುಷ ಕಮಲ ಪಾದ ಚರಣ ಸರೋಜ. ಭಗವಂತ ಪಾದ ಒಂದು ಕಮಲನ, ಈ ಕಮಲದಿಂದ ಆ ಕಮಲದ ಸೇವಾ ಮಾಡ್ತಾರೆ. 2 ಕಮಲ, ಒಂದು ಲಕ್ಷ್ಮೀ ಕೈಯಿಂದ ಕಮಲ, ಇನ್ನೊಂದು ಭಗವತ್ಪಾದ ಅಂತ ಕಮಲ. ಕಮಲದಿಂದ ಕಮಲದ ಸೇವೆ ಅರ್ಥಾತ್ ಹಂಗಲ್ಲ. ನಮ್ಮ ಸಿದ್ಧಾಂತ ನ್ಯಾಯ ಬರುತ್ತೆ ಹಂಗ 2 ಕಮಲ 2 ಸರಿ ಅದ ಮಾಡ್ತಾರೆ. ನಮ್ಮ ಸಿದ್ಧಾಂತ ತಾರತಮ್ಯ ಸಿದ್ಧಾಂತ ದಾಸಂತ ಲಕ್ಷ್ಮೀ ಕೈ ಕಮಲ ಅಂದರೆ ಅದಕ್ಕಿಂತ ಚಾರು ಚರಣ
ಅದಕ್ಕಿಂತ 1000 ಪಟ್ಟು ಶ್ರೇಷ್ಠ ಅಂತ ಭಗವಂತನ ಪಾದ. ಅದು ಪೂಜೆ ಮಾಡಿ ಹೆಚ್ಚಾಗಿ ಮಾಡ್ಯಾಳ ಪೂಜೆ ಶಿಕ್ಷಣ ಏನು ಧನ್ಯಳು ಏನು ಮಾನ್ಯಳು ಸಾನುರಾಗಂತೆ ಹರಿಶೆಯ ತಾನೇ ಮಾಡುತ್ತೇಳು ಶ್ರೀ ರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅವ್ರ ಪಾದ ಪುಟಿಕಾಳಿಗೆ ಹೋಗ್ಬೇಕು ಜ್ಞಾನಿಗಳು ಮತ್ತೆ ಪರಮಾತ್ಮ ಬಿಟ್ಟು ಸೇವಾ ಮಾಡ್ತಕ್ಕಂಥ ತಟ್ಟಿ ಕಾಲು ಸೇವೆ ಮಾಡ್ತಕ್ಕಂಥ ಲಕ್ಷ್ಮೀ ಒಂದೇ ನಾವೆಲ್ಲ ಶಂಕರ ಮುಖಾಂತರ ಪೂಜೆ ಮಾಡ್ತೇವೆ. ನಾವು ತಿಳ್ಕೊಂಡ್ವಿ ಸ್ವಾಮಿಗಳು ಶಂಕರ ಪೂಜಿಸ್ತಾರೆ ನೀರು ಹಾಕಿ. ಎರಡನೇದು ಶ್ರೀ ರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಇಂದ್ರ ದೇವತೆಗಳು ಇವರು ಸ್ತೋತ್ರವಾಗಿ ಅಷ್ಟೇ ನಿಂತ್ಕೊಂಡು ಅಂತವ ನೀರಜ ಶ್ರೀ ಕಾರಣ ಸೃಷ್ಟಿ ದಯ ನೇಮನ ಜ್ಞಾನ ಜ್ಞಾನ ಬಂಧಮೋಕ್ಷ ಕೈವಲ್ಯದಾಯಕ ಕೈವಲ್ಯ ಅಂದ್ರೆ ಮೋಕ್ಷ ಮೋಕ್ಷ ಯಾರು ಕೂಡ ಒಬ್ಬನೇ ಕೊಡ್ತಕ್ಕಂಥ ಅಜ್ಞಾನಾಂ ಜ್ಞಾನದು ವಿಷ್ಣು ಜ್ಞಾನಿನಾಂ ಮೋಕ್ಷ ಆನಂದಶ್ಚ ಮುಕ್ತಾಂ ಸವ ಏಕೋ ಜನ ಅಂತ ಒಮ್ಮೆ ಮಾರ್ಕಾಂಡ್ಯರು ತಪಸ್ಸು ಕೂತ್ಕೊಂಡು ಯಾರನ್ನು ಕುರಿತು ರುದ್ರಯೋಗ ತಪಸ್ಸು ಮಾಡ್ತಾರೆ. ಯಾರು ಮಾರ್ಕಾಂಡ್ಯ ಯಾಕೆ ಬಾನಿ ಯಾಕೆ ಕುದಿಯೋ ಮಹಾರಾಜ ಋಷಿಗಳು ನಿಂತು ಹೇಳ್ರಿ ಏನಾರ ಏಕಾಂತಗಳಿಗೆ ಕೊಡ್ತೀನಿ ಮಗ ಮಾರ್ಕಾಂಡ್ಯ ಸ್ವಾಮಿ ಅದು ನಾ ಏನು ಮಾಡ್ತೀನಿ ಮೋಕ್ಷ ಪಡ್ತೀನಿ ಯಾರು ಕೇಳಿದ್ರು ಮಾರ್ಕಾಂಡ್ಯ ಯಾರನ್ನ ರುದ್ರಯೋಗ ಅವ್ರು ಅಹಂ ಭೋಗಪ್ರದೋ ಮೋಕ್ಷದಷ್ಟು ಜನ ಬೇಕಾದಿಗಳು ಕೊಡ್ತಾರೆ ಮೋಕ್ಷ ಅವನೇ ಕೊಡ್ತಕ್ಕಂಥ ಅದಕ್ಕೆ ಕೈವಲ್ಯ ನಾಯಕ ಭಗವಂತ ವಿಶಿಷ್ಟವಾಗಿ ಮೋಕ್ಷ ಯಾರು ಕೂಡ ಸಾಧ್ಯ ಇಲ್ಲ. ಆಮೇಲೆ ಹೇಳ ವಿಷ್ಣುರಿದಾತ ಮೋಕ್ಷಷ್ಟೇ ವಾಯುಷ್ಟೇ ತದನುಜ್ಞೇಯ ಭಗವಂತ ಮೋಕ್ಷ ಕೊಡ್ತಾನೆ. ವಾಯುದೇವರು ಅವನ ಆಜ್ಞೆ ಇದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಅವ್ರು ಸ್ವತಃ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಅವನು ಒಬ್ಬನೇ ಕೊಡ್ತಕ್ಕಂಥ ಕೈವಲ್ಯ ಅದ ಅವ ಯಾವ ನಾವೇ ತಪ್ಪುಲೇವು ಕರುಣಿತು ಯಮಗೆ ಅಂತೊಳಗೆ ವಿಕಾರವೇದ ತಾರತಮ್ಯ ಇಡೀ ಸಿದ್ಧಾಂತ ಮಾಡುವ ಜಗನ್ನಾಥ ಪ್ರಾರಂಭ ಅಂತಕ್ಕಂಥ ಐದು ಮಾತ್ರ ಅದು ನೋಡಿ ಕೃಷ್ಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಗಣಪತಿ ನೇರಿತ ಯದವೋಕ್ಷ ಮಹಂತೇನ ಪ್ರಿಯತಾಂ ಕಮಲ